ಹೊಸ ದನಿ ಹೊಸ ಮನೆ. ಮೊದಲಿಗೆ ಏನಂದರೆ, ನಾನು ಕಂಠಲಗೆರೆ ಇಬ್ಬರು 40+, ಸಚಿನ್ 30+, ಆದರೂ ನಮ್ಮನ್ನು ಹೊಸಬರು ಅಂತ ಪರಿಗಣಿಸಿದ್ದಕ್ಕೆ ಧನ್ಯವಾದ. ಹೊಸದು ಅಂದರೆ ಏನು ಅಂತ ಸುಮ್ಮನೆ ಮಾತಾಡ್ಕೊಳ್ತಾ ಇದ್ವಿ ನಾವು. ಹೊಸದು ಅಂದರೆ ಹಳತಲ್ಲದ್ದು, ಅಂದರೆ ನಮ್ಮ ಹಿಂದಿನ ಕಾಲಕ್ಕೆ ಹೋಲಿಸಿದ್ರೆ ಈ ಹೊಸ ಕಾಲ ಅನ್ನೋದು. ಇನ್ನೊಂದು ಹೊಸದು ಅಂದರೆ ಈ ಕಾಲದಲ್ಲಿಯೇ ಈಗ ಸಂಭವಿಸ್ತಾ ಇರುವ, ನಮ್ಮ ಸುತ್ತಮುತ್ತ ನಡೀತಾ ಇರುವ ಸಂಗತಿಗಳಿಗೆ ನಾವು ಹೇಗೆ ಸ್ಪಂದಿಸ್ತಾ ಇದ್ದೀವಿ, ಅದು ಹೊಸದು. ಇನ್ನು ನಮಗೆ ವ್ಯಕ್ತಿಗಳಾಗಿ ನಮ್ಮ ಹಿನ್ನೆಲೆಯಿಂದಾಗಿ ನಮಗೆ ಬೇರೆ ಬೇರೆ ಭಿನ್ನ ಭಿನ್ನ ಹೊಸದಿರುತ್ತೆ. ಆ ಥರದ ಹೊಸದು. ನೀವೇ ಮಾತಾಡಿ ಮೊದಲಿಗೆ. ಸಚಿನ್ ಮೊದಲು ಮಾತಾಡಲಿ. ಈ ಎರಡು ಹೊಸದಿದೆಯಲ್ಲ ಸಚಿನ್, ಹಳತಕ್ಕೆ ಹೋಲಿಸಿದರೆ ಹೊಸದಾಗಿ ನಾವು ಮುಖಾಮುಖಿ ಆಗುವ ಬಗೆ, ಅದು ಒಂದು ಹೊಸದು ಅಂತ, ಹೊಸ ದನಿ ಹೊಸ ಬನಿಯಾಗಿ. ಇನ್ನೊಂದು ಈ ಕಾಲದಲ್ಲಿಯೇ ನಮ್ಮ ಸುತ್ತ ಇರುವ ಸಂಗತಿಗಳಿಗೆ ಸಾಹಿತ್ಯವಾಗಿ ನಾವು ಪ್ರತಿಕ್ರಿಯಿಸ್ತಾ ಇರುವ ಪರಿ, ಅದು ಕೂಡ ಹೊಸದು. ಈ ಎರಡು ಹೊಸದರ ಬಗ್ಗೆ ನೀವು ಹೇಳಿ. ಎಲ್ರಿಗೂ ನಮಸ್ಕಾರ. ಸೊ ನಾನು ಕೂಡ ಕೇಳಿದೆ ಅವರಿಗೆ, ಏನು ಸರ್ ಹೊಸ ದನಿ ಮತ್ತು ಹೊಸ ನಿಮ್ಮ ಈ ಗೋಷ್ಠಿ ಆಶಯ ಮತ್ತು ನಾವು ಇಲ್ಲಿ ಏನು ಮಾತಾಡಬೇಕಾಗ್ಬೋದು ಅಂತ ಹೇಳಿದಾಗ ಅವರು ಅದೇ ಹೇಳಿದ್ರು. ನಿಮ್ಗಂದರೆ ನೀವು BRL ಸರ್ ಕೂಡ ಅದೇ ಹೇಳಿದ್ರು. ನೀವು ಇವತ್ತಿನ ಕಾಲದಲ್ಲಿ ನೀವು ಏನು ಬರಿತಾ ಇದ್ದೀರಲ್ವ, ಅದು ಹೇಗಿದೆ ಅಂದರೆ ಹಿಂದಿನ ಒಂದು ಈ ನಮ್ಮ ಹಿರಿಯರು ಮಾಡಿದ್ದಕ್ಕಿಂತ ಏನು ಬೇರೆ ನೀವು ಮಾಡ್ಕೊ ಬಂದಿದ್ದೀರಾ, ಅಥವಾ ನಿಮ್ಗೆ ಅದು ಹೇಗೆ ಬೇರೆ ಅನಿಸಿದೆ ಅಂತ. ಸೊ ನಾನು ಬರೆಯೋಕ್ಕೆ ಶುರು ಮಾಡಿದ್ದು ಒಂದು 24-25 ವರ್ಷ ಇದ್ದಾಗ. ಸೊ ನನಗೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಅವ್ರಿಗೆ ಬಾಲ್ಯನೇ ಸ್ಫೂರ್ತಿಯಾಗಿರುತ್ತೆ. ಅಂದರೆ ನಮಗಾಗಿ ಅಂದರೆ ಆಗಿರೋಂಥ ಕೆಲವು ಅನುಭವಗಳು, ಅವಮಾನಗಳು, ಅಥವಾ ಏನೋ ಒಂದು ನಮ್ಮನ್ನು ಬರೆಯುವಂತೆ ಮಾಡುತ್ತೆ. ನನಗೆ ಇವಾಗ ತಕ್ಷಣ ನೆನಪಾಗ್ತಿರೋದೇನೆಂದರೆ, ಮಾರ್ಟಿನ್ ಸಾಕ್ರೆಸಿಸ್ ಅಂತ ಒಬ್ಬ ಹಾಲಿವುಡ್ ಡೈರೆಕ್ಟರ್ ಇದ್ದಾರೆ. ಅವರೊಂದು ಮಾತು ಹೇಳಿದ್ರು, ಅವ್ರದ್ದೊಂದು ಫೇಮಸ್ ಕೋಟ್ ಇದೆ, ಅಂದರೆ ದ ಮೋಸ್ಟ್ ಪರ್ಸ್ನಲ್ ಈಸ್ ದ ಮೋಸ್ಟ್ ಕ್ರಿಯೇಟಿವ್ ಅಂತ. ಅಂದರೆ ನಿಮಗೆ ಎಷ್ಟು ಒಂದು ಅನುಭವ ಎಷ್ಟು ಖಾಸಗಿಯಾಗಿರುತ್ತೋ ಅದು ಅಷ್ಟು ಕ್ರಿಯೇಟಿವ್ ಅಂತ. ನನಗೆ ಇವತ್ತಿನ ಹೊಸಬ್ರು ಅಥವಾ ಇವತ್ತು ಬರಿತಿರೋರು ಏನು ಬರಿಬೇಕಂತ ಅನಿಸುತ್ತೆ ಅಂದರೆ, ತುಂಬ ಪ್ರಾಮಾಣಿಕವಾಗಿ ದೇ ಶುಡ್ ರೈಟ್ ದೇರ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್ ವಿತ್ ಅಟ್ಮೋಸ್ಟ್ ಹಾನೆಸ್ಟಿ. ತುಂಬ ಪ್ರಾಮಾಣಿಕವಾಗಿ ಅವರ ಒಂದು ಅನುಭವವನ್ನು ಅವರು ದಾಖಲಿಸ್ಬೇಕು. ನಾನು ಗಮನಿಸಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಜಗಳ ಮಾಡಬೇಕಾದ್ರೆ ಅವ್ರು ರಿಯಲ್ ಹೆಸರಿಂದ ಮಾಡ್ತಾರೆ. ಏನಾದರೂ ಅವರಿಗೆ ತುಂಬ ಡೀಪಾಗಿ ಅನಿಸಿದ್ದು, ತುಂಬ ಅವರ ಒಂದು ಖಾಸಗಿ ಅನುಭವನೋ ಅಥವಾ ಏನೋ ಒಂದು ಕಾವ್ಯವನ್ನು ಹೇಳಬೇಕು ಅಂತ ಹೇಳಿದ್ರೆ ಒಂದು ಫೇಕ್ ಅಕೌಂಟ್ ಮಾಡಿಕೊಂಡು ಆ ಫೇಕ್ ಅಕೌಂಟ್ ಹೆಸರು ಬರೀತಾರೆ. ಅಂದರೆ ತಮ್ಮ ಒಂದು ಅನುಭವವನ್ನು ಹೇಳುವ ಧೈರ್ಯ ಯಾಕೆ ಇಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಇವತ್ತು. ನನಗೆ ಐ ಥಿಂಕ್ ಇವತ್ತಿನ ಇಲ್ಲಿ ಯಾರಾದರೂ ರೈಟರ್ಸ್, ಯಂಗ್ಸ್ಟರ್ಸ್ ಇದ್ದರೆ ತುಂಬ ಧೈರ್ಯವಾಗಿ ನಿಮ್ಮ ಪರ್ಸ್ನಲ್ ಅನುಭವಗಳನ್ನ ನೀವು ಬರೀಬೇಕು. ಆ್ಯಂಡ್ ನೀವು ಬರಿತಾ ಹೋದ ಹಾಗೆ ನಿಮ್ಮದೇ ಆದಂಥ ಫಾರ್ಮ್ಯಾಟ್ ಸಿಗುತ್ತೆ. ನಾವು ಇವಾಗ ನಮಗೆ ತಕ್ಷಣಕ್ಕೆ ಓದೋಕ್ಕೆ ನಾವು ಹೋದಾಗ, ನಮಗೆ ಎಲ್ಲ ಹಿರಿಯರನ್ನ ಓದಿದಾಗ ಕೆಲವರು ಹೇಳ್ತಾರೆ ನಮಗೆ, ನೀವು ಇವ್ರ ಥರ ಬರಿತಿದ್ದೀರಾ. ನಾನು ಆ್ಯಕ್ಚುಲಿ ಮಲೆನಾಡಿನ ಅನುಭವಗಳನ್ನ ನನ್ನ ಕಥೆಗಳನ್ನಾಗಿ ಬರೆದಾಗ ನನ್ನ ಓದೋರು ಫಸ್ಟ್ ಹೇಳಿದ್ರು, ನಿಮಗೆ ತೇಜಸ್ವಿ ಥರ ನೀವು ನಿಮ್ಮನ್ನೆಲ್ಲ ಕಥೆಗಳು ತೇಜಸ್ವಿ ಥರ ಇದೆ ಅಂತ. ಸೊ ಯಾರಾದರೂ ನಮಗೆ ಹಿರಿಯರಿಗೆ ಕಂಪೇರ್ ಮಾಡಿದಾಗ ನಾವು ಎದೆಗೆ ಹೊಂದಬಾರ್ದು ಅಂತ ನನಗನ್ಸುತ್ತೆ. ವಿ ಶುಡ್ ಟೇಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್. ಅದು ಹೇಗೆ ಅಂದರೆ, ನಾವು ಸೈಕಲ್ ಓಡಿಸೋದು ಕಲಿತಿರ್ತೀವಲ್ವ, ಹಿಂಗಡೆಯಿಂದ ಯಾರೊಬ್ಬರು ಇಟ್ಕೊಂಡಿರ್ತಾರೆ. ಹಾಗೆ ಇವಾಗ ತೇಜಸ್ವಿ ಆಗಿರಲಿ, ಅಥವಾ ಇವತ್ತಿನ ಹಿರಿಯ ಲೇಖಕರು ಜೋಗಿ ಸರ್ ಆಗಿರಲಿ, ಕಾಯ್ಕಿಣಿ ಆಗಿರಲಿ, ಅಥವಾ ವಿವೇಕ್ ಶಾನ್ಭಾಗ್ ಸರ್ ಥರ ಯಾರಾದರೂ ನೀವು ಬರಿತೀರಾ ಅಂತ ಹೇಳಿದ್ರೆ ಅದಕ್ಕೆ ಯಾವತ್ತೂ ನಾವು ಹೆದರ್ಕೊಂಬಾರ್ದು. ಅದು ಹೇಗೆ ಅಂದರೆ, ನಾವು ಸೈಕಲ್ ಕಲಿತಾ ಇರಬೇಕಾದ್ರೆ ಹಿಂಗಡೆ ಒಂದು ಯಾರೋ ಹಿಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಒಂದು ಸ್ವಲ್ಪ ನೀವು ಕಲಿಯೋಕ್ಕೆ ಶುರು ಮಾಡಿದಾಗ ಅದು ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಹೊಸಬ್ರು ಅವರ ಫಾರ್ಮ್ಯಾಟ್ನ ಅವರೇ ಕಂಡ್ಕೊಬೇಕು. ನನ್ನ ಕಥೆಗಳನ್ನು ನೀವು ಓದಿದ್ರೆ ನಿಮಗೆ ಇಲ್ಲಿ ತನಕ ನಾನು ಬರೆದಿರೋ ಕಥೆಗಳನ್ನ ಓದಿದಾಗ ನಿಮಗೆ 1-2-3 ಲೇಖಕರ ಛಾಯೆಗಳು ಕಾಣ್ಬೋದು. ಬಟ್ ಅದನ್ನು ಮೀರಿ ನನ್ನ ಬಾಲ್ಯ, ನನ್ನ ಊರನ್ನು ಬಿಟ್ಟು ನಾನಿವಾಗ ಬೆಂಗಳೂರು ಕಥೆಗಳನ್ನ ಬರಿತಾ ಇದ್ದೀನಿ. ನನಗೆ ಬೆಂಗಳೂರು ಇವಾಗ ನನ್ನ ಊರಂತ ನನಗನ್ಸುತ್ತೆ. ಸೊ ಐ ಥಿಂಕ್ ನಾವು ಎಲ್ಲಿದ್ದೀವೋ ಅಲ್ಲಿ ನಮ್ಮ ಕಥೆಗಳನ್ನ ಹುಡ್ಕೊಂಡಾಗ ನಮಗೊಂದು ಹೊಸ ದಾರಿ ಸಿಗುತ್ತೆ ಅಂತ ಅನಿಸುತ್ತೆ. ನಾನು ಆ ದಾರಿಲಿ ಇದ್ದೀನಿ ಇವಾಗ ಆ್ಯಕ್ಚುಲಿ. ನನಗೆ ಈ ಹೊಸದು ಅನ್ನೋದನ್ನ ಕಾಲದ ಹಿನ್ನೆಲೆಯಲ್ಲಿ ನೋಡಬೇಕು ಅಂತ ಅನಿಸಲ್ಲ. ಯಾಕೆ ಅಂದರೆ ಇವತ್ತಿಗೂ ನಾವು ಪಂಪ ಅವತ್ತು ಅಂದ
ಮನುಷ್ಯ ಜಾತಿ ತಾನೊಂದೇ ಒಲಂ ಅನ್ನೋದನ್ನ ಮತ್ತೆ ನಾವು ಪ್ರೆಸೆಂಟ್ ಮಾಡ್ಕೊಳ್ತಾ ಇರ್ತೀವಿ. ಅದನ್ನೇ ಒಂದು ದೊಡ್ಡ ಮೌಲ್ಯವಾಗಿ ಇಟ್ಕೊಂಡಿದ್ದೀವಿ. ಇವತ್ತು ಹೊಸದಾಗಿ ಬರಿತಾ ಇರೋರು ಕೂಡ ಅನೇಕ ಸಗಣಿನೇ ಬರೆಯೋರು ಇದ್ದಾರೆ, ಅನೇಕ ತಲೆ ಒಳಗಡೆ ಸಗಣಿ ಇಟ್ಕೊಂಡು ಬರೆಯೋರು ಇದ್ದಾರೆ. ಅದು ಯಾವುದು ಹೊಸದು ಅಂತ ನಂಗೆ ಅನಿಸಲ್ಲ. ಸೊ ಯಾವುದು ಡೆಮೋಕ್ರೆಟಿಕ್ ಆಗಿರ್ತದೋ, ಯಾವುದು ಮನುಷ್ಯ ಪರವಾಗಿರ್ತದೋ ಅದು ಯಾವತ್ತೂ ಹೊಸದಾಗಿರುತ್ತೆ ಅಂತ ಅಂದ್ಕೊತೀನಿ. ಅವನು ಇವತ್ತು ಬರಿತಾ ಇದ್ದಾನೋ, ನಿನ್ನೆ ಬರಿತಾ ಇದ್ದಾನೋ, ಪಂಪನ ಕಾಲದಾಗಲೂ ಆ ಥರ ಸಗಣಿ ಬರೆಯೋರಿದ್ದರು, ಇವತ್ತು ಬರೆಯೋರಿದ್ದಾರೆ. ಅದು ಅಪಮೌಲ್ಯ ಅಂತಲೇ ಅನಿಸ್ತದೆ, ಹೊಸದು ಅಂತ ಅನಿಸೋದಿಲ್ಲ. ಸೊ ಕಾಲದ ಹಿನ್ನೆಲೆಯಲ್ಲಿ ನಾನು ಹೊಸದು ಅನ್ನೋದನ್ನ ನನಗೆ ಅದನ್ನ ಹಂಗೆ ಸ್ವೀಕರಿಸಬೇಕು ಅಂತ ಅನಿಸೋದಿಲ್ಲ. ಸೊ ಯಾವುದು ಮನುಷ್ಯ ಪರವಾದ್ದು ಡೆಮೋಕ್ರೆಟಿಕ್ ಆಗಿರ್ತದೋ ಯಾವತ್ತಿಗೂ ಬಸವಣ್ಣನ ಕಾಲಕ್ಕೂ ಪಂಪನ ಕಾಲಕ್ಕೂ ಇವತ್ತಿಗೂ ಹೊಸದಾಗಿ ಅನಿಸುತ್ತೆ, ಹೊಸದಾಗಿ ಇದೆ ಅಂತ ಅನಿಸುತ್ತೆ. ಅದು ನನಗೆ ಅದನ್ನೇ ಫ್ರೆಶ್ ಅಂತ ನಾವು ಸ್ವೀಕರಿಸಬೇಕು ಅಂತ ಅನಿಸುತ್ತೆ. ಈ ಕಿರಿಯನ ಮಾತುಗಳು ಕೇಳೋದಕ್ಕೆ ಹಿರಿಯರು ಇರೋದು ನನಗೆ ತುಂಬ ವಿನೀತ ಭಾವ ಇದೆ. ಈ ಒಂದು ವಿನೂತ ಭಾವವನ್ನು ಹೇಳ್ಕೊಂತಲೇ ಈ ಎರಡು ಮಾತುಗಳ ಆಡೋದಕ್ಕೆ ಇಷ್ಟಪಡ್ತೀನಿ. ಹೌದು, ನೀವು ಹೇಳ್ದಂಗೆ ಹಳತು ಹೊಸತು ಅಂತ ಬಹುಶಃ ಆಲೋಚನೆಗಳಿಗೆ ಇಲ್ಲ. ಯಾಕಂದರೆ ಎಲ್ಲ ಕಾಲದಲ್ಲೂ ಮನುಷ್ಯ ಸ್ವಭಾವಗಳು ಅದದೇ ಆಗಿರೋದ್ರಿಂದ ಪರಿಕರಗಳು ಪರಿಸರ ಮಾತ್ರ ಬದಲಾಗುತ್ತೆ, ಭಾವಗಳೆಲ್ಲ ಅದದೇ ಅನಿಸುತ್ತೆ. ಆ ಹಿನ್ನೆಲೆಯಲ್ಲಿ ಹೊಸದು ಅಂತ ಯಾವುದೂ ಇಲ್ಲ. ಇನ್ನೊಂದು, ನಮ್ಮ ಅಹಂಕಾರವನ್ನು ನಮಗೇನಾದರೂ ಭಾರಿ ಇವತ್ತು ನಾವು ಚೆನ್ನಾಗಿ ಏನೋ ಹೊಳಿದೇ ಇರೋದು, ಯಾರಿಗೂ ಹೊಳಿದೇ ಇರೋದು ನಮಗೆ ಹೊಳೆದಿದೆ ಅನ್ನೋದನ್ನು ಮೀರೋದಕ್ಕೆ ಕೂಡ ನಾವು ಒಂಚೂರು ಹಿಂದಕ್ಕೆ ತಿರುಗಿ ನೋಡಿದ್ರೆ ನಾವು ಹೊಸದಾಗಿ ಏನೋ ದಬಕ್ತಾ ಇದ್ದೀವಿ ಅಂತ ಅದಕ್ಕಿಂತ ಹೆಚ್ಚಿಗೆ ಹಿಂದೆ ಮಾಡಿಬಿಟ್ಟಿರೋದೂ ಇರುತ್ತೆ. ಅವಾಗ ಯಾವುದು ಹೊಸದು ಯಾವುದು ಹಳದು. ನಾನು ವಿಜಯ ಕರ್ನಾಟಕಕ್ಕೆ ಕಾಲಮ್ ಬರೆಯುವಾಗ ನನಗೊಂದು ಸ್ವಲ್ಪ ಜಂಬ ಇತ್ತು. ಏನು ಜಂಬ, ಒಂದು ಸ್ವಲ್ಪ ದಿನಗಳ ಕಾಲ ಏನು ಜಂಬ ಅಂದರೆ, ಈ ಹಳ್ಳಿಗಳ ಬಗ್ಗೆ, ಈ ಕೃಷಿ ಬಗ್ಗೆ ಈ ಕಾಲಮಿಸ್ಟ್ಗಳು ಯಾರೂ ಅದನ್ನು ಹೆಚ್ಚು ಮಾತಾಡೋದಿಲ್ಲ, ನಾನು ಮಾತ್ರ ಅದನ್ನು ಭಾರಿ ಚೆನ್ನಾಗಿ ನನ್ನ ಕಾಲಮಲ್ಲಿ ಮಾತ್ರ ಬರಿತಾ ಇದ್ದೀನಿ, ಮತ್ತು ತುಂಬ ಚೆನ್ನಾಗಿ ಇವತ್ತಿನ ಕೃಷಿ ಸಮಸ್ಯೆಗಳನ್ನು, ಗ್ರಾಮೀಣ ಸಮಸ್ಯೆಗಳನ್ನು ನಾನು ಚೆನ್ನಾಗಿ ಹೇಳ್ತಾ ಇದ್ದೀನಿ, ಯಾರೂ ಗಮನಿಸ್ತಾ ಇಲ್ಲ ಅಂತ ನನಗೆ ಇತ್ತು. ಎಲ್ಲೋ ಯಾವುದೋ ಫುಟ್ಪಾತಲ್ಲಿ ಹಳೆಯ ಪುಸ್ತಕಗಳನ್ನು ಮಾರುವ ಒಂದು ಜಾಗದಲ್ಲಿ ನನಗೊಂದು ಪುಸ್ತಕ ಸಿಕ್ತು. ಅದು ಅವರೇನು ಹೆಚ್ಚು ಪಾಪ್ಯುಲರ್ ಅಲ್ಲ, ಪ್ರಕಾಶ್ ಅಂತ ನನ್ನ ಒಂದು ನೆನಪು, ಸರಿಯಾಗಿಲ್ಲ ನೆನಪು, ತುಂಬ ಹಿಂದೆ ಬಹುಶಃ 40-50 ವರ್ಷಗಳ ಹಿಂದೆ ಪ್ರಜಾವಾಣಿನಲ್ಲಿ ಅವರು ಬರೆದ ಅಂಕಣಗಳ ಒಂದು ಸಂಗ್ರಹದ ಪುಸ್ತಕ. ಅದು ಹಳೆಯ ಪುಸ್ತಕದ ಅಂಗಡಿಯಲ್ಲಿ ನಂಗೆ ಸಿಕ್ತು. ಅದನ್ನು ಓದಿ ನನಗೆ ಎಷ್ಟು ಆಶ್ಚರ್ಯ ಆಯಿತು ಅಂದರೆ, ಇವಾಗ ನಾನು ಏನೇನು ಬರೆದಿದ್ದೀನಿ ಅದನ್ನೆಲ್ಲ ಅವ್ರು ಆವಾಗಲೇ ಬರೆದಿದ್ದಾರೆ. ಏನು ದೊಡ್ಡ ವ್ಯತ್ಯಾಸ ಇಲ್ಲ. ಅಂದರೆ ನಮಗೆ ಹೊಸಬರು ನಾವು ಹೊಸದಾಗಿ ನಾವೇನೋ ಹೇಳ್ತಾ ಇದ್ದೀವಿ, ಹಿಂದೆ ಹೇಳದಿರುವುದು ಅಂತ ಅಂದ್ಕೊಳ್ಳೋದಕ್ಕೆ ನಾವು ವಾಪಸ್ ಹೋಗಿ ಅಲ್ಲಿ ವಿಸಿಟ್ ಮಾಡಬೇಕು ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದು ರೀತಿ ಹೊಸದೇನು ಅಂತ ಅಂದರೆ, ನೀವು ನಿಮ್ಮ ಅಟ್ರಾಸಿಟಿಯಲ್ಲಿ ಚರ್ಚೆ ಮಾಡಿರುವ ಹಾಗೆ, ಅಂದರೆ ಒಂದು ವಿಷಯದ ಬಗ್ಗೆ ನಮಗೆ ಒಂದು ಅಭಿಪ್ರಾಯ ಒಂದು ಕಾಲಘಟ್ಟದವರೆಗೂ ನಡ್ಕೊಂಡು ಬರ್ತಾ ಇರುತ್ತೆ. ಶೋಷಣೆ ಆಗಿರಬಹುದು, ಜಾತೀಯತೆ ಆಗಿರಬಹುದು, ಇನ್ನೊಂದು ಮತ್ತೊಂದು ಹೆಣ್ಮಕ್ಳ ವಿಷಯ ಆಗಿರಬಹುದು. ಈ ಸಾಹಿತ್ಯ ಅನ್ನೋದು ಹೊಸ ದನಿ ಹೊಸ ಬನಿ ಅಂದರೆ ಏನು ಅಂದರೆ, ನನ್ನ ಅರ್ಥದಲ್ಲಿ ಯಾವುದೋ ಒಂದು ಹಂತದಲ್ಲಿ ಅದನ್ನು ಬ್ರೇಕ್ ಮಾಡ್ತೀವಿ ನಾವು. ಯಾರೋ ಒಬ್ಬರು ಬ್ರೇಕ್ ಮಾಡ್ತಾರೆ, ಅದು ಕಾಲದ ಒತ್ತಡದ ಕಾರಣಕ್ಕೂ ಇರಬಹುದು. ಒಟ್ಟು ಯಾರೋ ಒಬ್ಬರು ಅದನ್ನು ಬರೆಯೋಕ್ಕೆ ಶುರು ಮಾಡ್ತಾರೆ, ಅಲ್ಲಿಂದ ಇನ್ನೊಂದು ಹಾದಿನ ಅದು ಕಂಡ್ಕೊಳ್ಳುತ್ತೆ. ಸೊ ಆ ಥರದ್ದು ಇರ್ಬೋದು ಅನಿಸುತ್ತೆ. ಸೊ ನೀವು ಅದನ್ನು ಮಾಡಿದಿರಿ. ಸಚಿನ್ ಏನೋ ಮಾತಾಡಬೇಕು ಅಂತ ಅನ್ಕೋತಾ ಇದ್ರು, ನೀವು ಮಾತಾಡಿ, ಆಮೇಲೆ ಅವ್ರು ಮಾತಾಡ್ತಾರೆ. ಇಲ್ಲ, ನಾನೇನು ಯೋಚನೆ ಮಾಡ್ತಾ ಇದ್ದೆ ಅಂದರೆ, ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ನೀವು ಹೇಳಿದ್ರಲ್ವ, ಅಂದರೆ ನಾವು ಕೊನೆವರೆಗೂ ಹೊಸಬ್ರು, ಅಂದರೆ ಯಾರು ಹೇಳಿ, ಹಿರಿಯ ಲೇಖಕರಾಗೇ ಇರ್ತಾರೆ, ಕಿರಿಯ ಲೇಖಕರಾಗೇ ಆಗಿರ್ತಾರೆ ಅಂತ. ಸೊ ನನಗೆ ಇವಾಗ ಕನ್ನಡದಲ್ಲಿ ಒಂದು ಕೊರತೆ ಅಂತ ನನಗೆ ಅನಿಸಲ್ಲ. ಅಂದರೆ ಈಗ ನಾನೊಂದು ಹೊಸಬ್ರಿಗೆ ವೇದಿಕೆ ಸಿಗಬೇಕಲ್ವ. ಅಂದರೆ ನಾವು ಯಾವಾಗಲೂ ಬರೀ ಲಂಕೇಶ್, ಅನಂತಮೂರ್ತಿ, ತೇಜಸ್ವಿ, ಕುವೆಂಪು ಅಂತಲೇ, ದೇವನವರು ಅಂತಲೇ ಹೇಳ್ತಾ ಇರೋಕ್ಕಾಗಲ್ಲ. ಅಂದರೆ ನೆಕ್ಸ್ಟ್ ಜನ್ರೇಷನ್ ಬರಬೇಕಲ್ಲ. ನೆಕ್ಸ್ಟ್ ಜನ್ರೇಷನ್ ಬಂದು ಅವರಿಗೊಂದು ಪ್ಲ್ಯಾಟ್ಫಾರ್ಮ್ ಸಿಗಬೇಕು. ನನಗೆ ಒಂದು ಐ ಥಿಂಕ್ ಓದುಗರು ಕೂಡ ಸ್ವಲ್ಪ ವೆಲ್ಕಮ್ ಆಗಬೇಕು ಅಂತ ಅನ್ಸುತ್ತೆ ನನಗೆ. ಇದಕ್ಕೆ ನಾನು ಅರ್ಥ ಹೋಗೋಕ್ಕೆ ಮುಂಚೆ ಒಂದು ವಿಷಯ ಹೇಳ್ತೀನಿ. ನಾನು ಈಗ ಕಳೆದ ಒಂದು ಸ್ವಲ್ಪ ದಿನಗಳಿಂದ ಈ ಓದುವಿಕೆಗೆ ಸಮಯ ಸಿಗಲ್ಲ ತುಂಬ ಜನಕ್ಕೆ, ಪುಸ್ತಕ ಹಿಡ್ಕೊಂಡು ಓದೋದಕ್ಕೆ. ಬೆಂಗಳೂರಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ 1/4 ಗಂಟೆ 1 ಗಂಟೆ ಎಲ್ಲ ತೊಗೊಳುತ್ತೆ, ಅಥವಾ ದೂರ ಪ್ರಯಾಣ ಮಾಡ್ತಾ ಇರ್ತೀವಿ ನಾವು ಗಂಟೆಗಟ್ಟಲೆ. ಆಗ ನಮಗೆ ಕಣ್ಮುಚ್ಕೊಂಡು ಕೇಳಲಿಕ್ಕೂ ಆಗಬೇಕು. ಹೊಸ ಸಾಮಗ್ರಿಗಳನ್ನು, ಟೆಕ್ನಾಲಜಿಯನ್ನು ನಾವು ಬಳಸ್ಕೊಂಡು
ಮತ್ತೆ ಮತ್ತೆ ಹೊಸ ರೀತಿಯಲ್ಲಿ ನಾವು ಕತೆಗಳನ್ನು ಪುನಃ ಪುನಃ ಓದುವಿಕೆಗೆ ಒಗ್ಗಿಕೊಳ್ಬೇಕು ಅನ್ನೋ ಕಾರಣಕ್ಕೆ ಕನ್ನಡದ ಸಣ್ಣ ಕತೆಗಳನ್ನು ಓದೋಣ ನಾನು ಅಂತ ಶುರು ಮಾಡಿದೆ. ನಾನು ಹೊಸದಾಗಿ ಓದೋಣ ಅಂತ ಶುರು ಮಾಡಿದೆ. ಓದಬೇಕಾದ್ರೆ ಕನ್ನಡದ ಅತ್ಯುತ್ತಮ ಕತೆಗಳನ್ನು, ಸಣ್ಣ ಕತೆಗಳನ್ನು ಹುಡುಕೋದಕ್ಕೆ ಪರಿಕರ ಬೇಕಲ್ಲ ನನಗೆ. ಆ ಪರಿಕರ ಹುಡುಕ್ಬೇಕಾದ್ರೆ ಸುಮಾರು ಪುಸ್ತಕಗಳಿದೆ, ಸಂಗ್ರಹ, ಕನ್ನಡದ ಅತ್ಯುತ್ತಮ ಸಣ್ಣ ಕತೆಗಳ ಸಂಗ್ರಹ, ಶತಮಾನದ ಸಣ್ಣ ಕತೆಗಳು ಅಂತೆಲ್ಲ ಇದೆ. ಅದು ಜಯಂತ್ ಸರ್, ವಿವೇಕ್ ಸರ್, ಆಮೇಲೆ ವಸುಧೇಂದ್ರ ಅವ್ರು ಬಂದಿಲ್ಲ, ಜೋಗಿ ಅವರಿದ್ದಾರೆ, ಕೆಲವು ಕಡೆ ರಶೀದ್ ಅವರಿದ್ದಾರೆ, ಅಲ್ಲಿಗೆ ನಿಂತು ಹೋಗ್ಬಿಟ್ಟಿದೆ. ಅಂದರೆ ಇಸವಿ ಲೆಕ್ಕ ಹಾಕೋದಾದರೆ 2000 ಆಚೀಚೆ, ಈಗ 2025. ನನಗೆ ಬಹಳ ಆಶ್ಚರ್ಯ ಆಯಿತು. ಕಳೆದ 25 ವರ್ಷಗಳಿಂದ ಹಾಗಿದ್ರೆ ಸಣ್ಣ ಕಥಾ ಲೋಕದಲ್ಲಿ ಹೊಸಬರು ಏನು ಕೆಲಸನೇ ಮಾಡಿಲ್ವಾ? ಎಷ್ಟೊಂದು ಕಥಾ ಸ್ಪರ್ಧೆಗಳು ನಡೀತಾ ಇದೆ, ಎಷ್ಟೊಂದು ಜನ ಒಂದು ಕಥಾ ಸ್ಪರ್ಧೆಗೆ, ಸತೀಶ್ ಚಪ್ಪರಿಕೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ನನಗೂ ಒಂದು ಸ್ಪರ್ಧೆ ಮಾಡಿಯೂ ಅನುಭವ ಇದೆ. 800ರಿಂದ 1000 ಕಥೆಗಳು, ನೀವು ಅದರಲ್ಲಿ ಗಟ್ಟಿ ಜಳ್ಳು ಎಲ್ಲ ಬಿಡಿ, ಆದರೆ ಅಷ್ಟು ಎಂಟ್ರೀಸ್ ಬರುತ್ತೆ. ಸಾವಿರಾರು ಜನ ಕತೆಗಾರರು ಒಂದು ಸ್ಪರ್ಧೆಗೆ ಕಳಿಸ್ತಾರೆ ಅಂತ ಅಂದರೆ ಅಷ್ಟು ಜನ, ಮತ್ತು ಒಂದು ವರ್ಷಕ್ಕೆ ಎಷ್ಟು ಸಣ್ಣ ಕಥೆಗಳು ಸಂಗ್ರಹಗಳು ಬರುತ್ತೆ. ಆದರೆ ಕಳೆದ 25 ವರ್ಷದಿಂದ ಅತ್ಯುತ್ತಮ ಸಣ್ಣ ಕಥೆಗಳ ಸಂಗ್ರಹ ಅನ್ನುವ ಒಂದು ಪುಸ್ತಕ ಬಂದಿಲ್ಲ ಅನ್ನೋದನ್ನು ಹೇಳುವುದಕ್ಕೆ ಇದು ಒಂದು ಸರಿಯಾದ ವೇದಿಕೆ ಅಂತ ನಾನು ಭಾವಿಸ್ತೀನಿ. ಒಂದು ವಿಷಯ ನಾನು ಮಾತಾಡ್ಬೋದಲ್ವಾ? ಇದು ಈಗ ಚರ್ಚೆಗೆ ಸಂಬಂಧಪಟ್ಟಂಗೆ ನನಗನ್ಸಿದ್ದು ಏನಂತಂದರೆ, ಈಗ ಕುಸುಮ ಮೊದಲು ಹೇಳಿದ್ರೆ ನಾವು ಇಬ್ಬರು 30+ ಇಬ್ಬರು 40+ ಅಂತ ಮಾತಿಗೆ ಮುಂದೆ ಹೊರದಂಗೆ ನಾನು ಹೇಳೋದಾದ್ರೆ, ಈ ಹೊಸ ಓದು ಅನ್ನೋದನ್ನು ನಮ್ಮ ಗುರುಪ್ರಸಾದ್ ಹೇಳಿದ್ರು, ನಾವು ವಯಸ್ಸಿನ ಆಧಾರದ ಮೇಲೆ ನಾವು ಹೊಸತು ಅಂತ ಹೇಳೋಕ್ಕಾಗಲ್ಲ ಅಂತ. ಸೊ ಇವೆರಡನ್ನೂ ಕೂಡ ನಾನು ಕೇಳಿಸ್ಕೊಂಡಾಗ ನನಗನ್ಸಿದ್ದೇನು ಅಂತಂತಂದರೆ, ಈಗ ಒಂದು 60 ವರ್ಷದ ಅಥವಾ 70 ವರ್ಷದ ಒಬ್ಬ ಬರಹಗಾರ ಕೂಡ ಒಂದು ಹೊಸ ಓದನ್ನು ಕೊಡ್ಬೋದು ಅಂತ. ಅದು ಹೆಂಗಾಗತ್ತೆ, ನಾವು ಒಂದು ಪ್ಯಾಟ್ರನ್ನು ಅಥವಾ ಒಂದು ಮಾದರಿಗೆ ರೆಡಿಯಾಗಿದೆ, ಹಂಗೆ ನಾವು ಏನೇ ಇಲ್ಲ ಅಂತಂದರೆ ಕೂಡ, ಈಗ ನೀವು ಮಾತಿನ ಪ್ರಕಾರ ಹೇಳೋದಾದ್ರೆ ನಮಗೆ ಯಾವುದೋ ಒಂದು ಮಾದರಿಗೆ ಫಾಲೋ ಮಾಡ್ತಾ ಇರ್ತೀವಿ. ಅದು ಕುವೆಂಪು ಮಾದರಿ ಅಥವಾ ಇನ್ನೊಂದು ಮಾದರಿ, ಮತ್ತೊಂದು ಮಾದರಿ ಅಂತ ಫಾಲೋ ಮಾಡ್ತಾ ಇರ್ತೀವಿ. ಸೊ ಅದನ್ನು ದಾಟಿ ಏನೋ ಒಂದು ಮಾಡಿದ್ವಿ ಅಂತಂದರೆ ಅದು ಹೊಸ ಓದಾಗುತ್ತೆ, ಅದು ಹೊಸದು ದಕ್ಕತ್ತೆ. ಅದು ಹೊಸದು ನನಗೆ 30 ವರ್ಷದಲ್ಲೇ ದಕ್ಕಬೇಕು ಅಥವಾ 25 ವರ್ಷದಲ್ಲೇ ದಕ್ಕಬೇಕು ಅಂತೇನಿಲ್ಲ. ನನಗೆ ಒಂದು 70 ವರ್ಷದಲ್ಲೂ ಕೂಡ ಸಮಕಾಲೀನ ವಿಷಯಗಳಿಗೆ ಈ ಸಮಯಕ್ಕೆ ನಾನು ಮಾತಾಡ್ತೀನಿ ಅಂತಂದರೆ, ನಾನು ಅಂದರೆ 30 ವರ್ಷ, ನೀವು ಹೇಳಿದಂಗೆ 2000ನೇ ಇಸ್ವಿ ಇದೆ, ಮತ್ತೆ ಮಾತಾಡ್ತಾಯಿಲ್ಲ ನಾನು 2025 ನಾನು ಮಾತಾಡ್ತಿದ್ದೀನಿ ಅಂತಂದರೆ ಅದು ಹೊಸ ಓದಾಗುತ್ತೆ, ಅದು ಹೊಸ ದನಿ ಆಗುತ್ತೆ ಅನ್ನೋ ಥರದ್ದು. ಇನ್ನೊಂದೆರಡು ವಿಷಯ ಏನು ಅಂತಂದರೆ, ಹೊಸ 25 ವರ್ಷಗಳಲ್ಲಿ ಹೊಸ ಕಥೆಗಾರರು ಹುಟ್ಟಿಲ್ಲ ಅಂತ ನೀವು ಅದನ್ನು ಈ ವೇದಿಕೆ ಆಗುತ್ತೆ ಅಂತ. ಅದರಲ್ಲೇ ನಿಮ್ಮ ಇನ್ನೊಂದು ಹಿಂದಿನ ವಾಕ್ಯದಲ್ಲಿ ಉತ್ತರ ಕೂಡ ಇತ್ತು, ನಮ್ಮ ಓದುವಿಕೆಯ ಮಿತಿ ಬಗ್ಗೆ ಇತ್ತು. ಬಹುಶಃ ನಮ್ಮ ಈ 25 ವರ್ಷಗಳಲ್ಲಿ ನಾವು ಗಣನೀಯವಾಗಿ ಅಂತ ಗಣನೆಗೆ ತಗೊಳ್ತಕ್ಕಂಥ ಕಥೆಗಳು ಬಂದಿದ್ದಾವೆ, ಕಥೆಗಾರರು ಬಂದಿದ್ದಾರೆ, ನಮಗೆ ಓದಲಿಕ್ಕೆ ಪುರ್ಸೊತ್ತು ಸಿಕ್ಕಿಲ್ಲ ಅಂತ. ಇಲ್ಲ, ನೀವು ನನ್ನ ಮಾತನ್ನು ಸರಿಯಾಗಿ ಗ್ರಹಿಸಲಿಲ್ಲ. ನಾನು ಹೇಳಿದ್ದು ಅಷ್ಟೊಂದು ಕಥೆಗಳು ಬಂದಿದೆ ಈ ಕಳೆದ 25 ವರ್ಷದಿಂದ, 25 ಬಿಡಿ, ಕಳೆದ 10 ವರ್ಷದಿಂದನೇ ತುಂಬ ಜನ, ನಾನೊಂದು ಸತಿ ಟನ್ಗಟ್ಲೆ ಅಂತ ತಮಾಷೆ ಮಾಡ್ತಿರ್ತೀನಿ, ಕನ್ನಡದಲ್ಲಿ ಟನ್ಗಟ್ಲೆ ಸಣ್ಣ ಕಥೆಗಳು ಬಂದುಬಿಟ್ಟಿದೆ ಅಂತ. ಅಷ್ಟು ಬಂದು ಶತಮಾನದ ಸಣ್ಣ ಕಥೆಗಳ ಸಂಗ್ರಹ ಆ ಥರ ಬರುತ್ತಲ್ಲ, ಅಂದರೆ ಕಳೆದ 25 ವರ್ಷಗಳಿಂದ ಯಾವ ಕಥೆಗಾರರು ಇದು 25 ವರ್ಷದ ಬೆಸ್ಟ್ ಕಥೆಗಳ ಸಂಗ್ರಹ ಅಪ್ಪ ಅನ್ನುವಂಥದ್ದು ಕಳೆದ 25 ವರ್ಷದಿಂದ, 25 ಅಂತ ಲೆಕ್ಕ ಹಾಕ್ತಿದ್ದೀನಿ ನಾನೀಗ, 2000ದಿಂದ ಈಚೆಗಿನ ವರ್ಷದ ಕಥೆಗಾರರ ಕುರಿತು ಅಂತಹ ಒಂದು ಸಂಗ್ರಹ ಬಂದಿಲ್ಲ ಅಂತ ಹೇಳ್ತಿದ್ದೀನಿ. ಮೇಡಮ್ ಹೇಳಿ ಸರ್. ಓದಿಲ್ಲ ಸರ್, ಸ್ವಲ್ಪ ಓದಬೇಕು. ಮೇಡಮ್ ಹೇಳಿದ್ಕೆ ಮೊನ್ನೆ ತಾನೇ ಕಳೆದ ಡಿಸೆಂಬರ್ನಲ್ಲಿ ನಾವೊಂದು 87ನೇದೇನೋ ಕನ್ನಡ ಸಾಹಿತ್ಯ ಸಮ್ಮೇಳನನ ಮಂಡ್ಯದಲ್ಲಿ ಮಾಡಿವು. ಬೆಳಗ್ಗಿನ ರಿಪೋರ್ಟ್ ಏನು ಹೇಳ್ತು, ಪುಸ್ತಕ ಮಳಿಗೆಗಳಲ್ಲಿ ಕುವೆಂಪು, ತೇಜಸ್ವಿ, ಬೇಂದ್ರೆ ಈ ಥರದ 3-4 ಲೇಖಕರ ಕೃತಿಗಳಿಗೆ ಅಷ್ಟೇ ತುಂಬ ಡಿಮ್ಯಾಂಡ್ ಅಂತ ದೊಡ್ಡ ಸುದ್ದಿನೇ ಆಯಿತು. ಸೊ ಕನ್ನಡದ ಓದುಗರು ಅಥವಾ ಕನ್ನಡ ಈ ಥರದ ಅಭಿರುಚಿ ತೇಜಸ್ವಿ ತನಕನೇ ನಿಂತುಬಿಟ್ಟಿದೆ ಅಂತ ಅನಿಸ್ತಾ ಇದೆ. ತೇಜಸ್ವಿಯಿಂದ ಮುಂದಕ್ಕೇನು ಬರೆದಿಲ್ವಾ, ತೇಜಸ್ವಿ ನಂತರದಲ್ಲಿ ಇದನ್ನ ಸ್ವೀಕರಿಸಿಲ್ವಾ, ಇದು ಈ ಓದುವ ರಾಜಕಾರಣ ಏನು ಅಂತ ಅನಿಸ್ತದೆ. ಇವತ್ತಿಗೂ ಕೂಡ ಯಾವುದೇ ಸಾಹಿತ್ಯ ಅಲ್ಲಿ ಹೋದಾಗ ಅಲ್ಲಿಗೆ ಬಂದು ಕುವೆಂಪುಯಿಂದ ಬಂದು ಹತ್ತತ್ರ ಅಂದರೆ ತೇಜಸ್ವಿಗೆ ಬಂದು ನಿಂತ್ಕೊಂಡ್ಬಿಡ್ತದೆ. ಸೊ ಈ ನಾವು ಹೊಸ ದನಿ ಅಂತ ಮಾತಾಡಬೇಕಾದ್ರೆ ಅಲ್ಲಿಗೆ ನಿಲ್ಲಿಸಿರೋ ಅಂತ ಈ ಓದುವ ರಾಜಕಾರಣ ಏನು ಅಂತ ಯೋಚನೆ ಮಾಡಬೇಕು ಅನಿಸ್ತದೆ. ಸೊ ಯಾಕೆ ನಾವು ಸ್ವೀಕರಿಸ್ತಾ ಇಲ್ಲ, ಕ್ಯಾರಿ ಮಾಡ್ತಾ ಇಲ್ಲ, ಬಂದಿರೋ ಹೊಸ ಥರದ ಬೇರೆ ಬೇರೆಯನ್ನು ನಾವು ಇನ್ನೂ
ಕ್ಯಾರಿ ಮಾಡೋಕ್ಕೆ ನಮಗೆ ನಮ್ಮ ಒಂದು ಆತ್ಮಸ್ಥೈರ್ಯ ಕಳ್ಕೊಂಡಿದ್ದೀವ ಅಂತ. ಇಲ್ಲ ಇಲ್ಲ, ಇಲ್ಲಿ ರಾಜಕಾರಣ ಅನ್ನೋ ಪದನ ನಾವು ಬಳಸೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಅದು ಓದಿನ ರಾಜಕಾರಣ ಅಂತ ಇರೋದಿಲ್ಲ, ಅದು ಓದುಗರ ಆಯ್ಕೆಯ ಸ್ವಾತಂತ್ರ್ಯ. ಅಥವಾ ತೇಜಸ್ವಿ ಅವರನ್ನ ಹಿಂದಿಗಿಂತ ಬರ್ತಾ ಬರ್ತಾ ವರ್ಷಗಳು ಕಳೀತಾ ಓದುಗರ ಸಂಖ್ಯೆ ಹೆಚ್ಚಾಗ್ತಿರ್ಬೋದು. ಬಹುಶಃ ನಮಗೂ ವಯಸ್ಸಾಗೋ ಕಾಲಕ್ಕೆ ಅವಾಗ ಅದು ಆ ಥರ ಇರ್ಬೋದು. ಅಂದರೆ ಈ ವರ್ಷ ಬರೆದ ಪುಸ್ತಕವನ್ನು ಈ ಕ್ಷಣವೇ ಓದದಿದ್ದರೂ ಅದು ಈಗ ಸ್ವಲ್ಪ ಓದ್ತಿರ್ಬೋದು, ಇನ್ಯಾವತ್ತೋ ಅದು ಅದರದ ಮೌಲ್ಯವನ್ನು ಕಂಡ್ಕೊಳ್ಬೋದು, ಆ ಥರನೂ ಆಗಿರಬಹುದು. ಹಾಗೇನು ಆಯ್ಕೆ ಹೀಗೆ ಮಾಡ್ಕೊಳ್ತಾರೆ ಅಂತ ಹೇಳಲ್ಲ. ಯಾಕಂದರೆ ನಿಮ್ಮ ಅಟ್ರಾಸಿಟಿನೂ ಅಷ್ಟೇ ಚೆನ್ನಾಗಿ ಸ್ವೀಕರಿಸಿದೆ ಕನ್ನಡ ಜಗತ್ತು. ನವಿಲು ಕೊಂದ ಹುಡುಗನನ್ನು ಸ್ವೀಕರಿಸಿದೆ, ದಾರಿಯನ್ನು ಸ್ವೀಕರಿಸಿದೆ. ಮತ್ತು ನಮಗೆ ಬೇರೆ ಥರದ ಹೊಸ ಪರಿಕರಗಳು ಇವೆ ಈಗ ನಮ್ಮ ಪುಸ್ತಕದ ಪ್ರಚಾರಕ್ಕೆ ಅವರಿಗೆ ಹೋಲಿಸಿದ್ದಾರೆ. ಅವರಿಗೆ ನಿಮ್ಗೇನು ಅನಿಸುತ್ತೆ ಸಚಿನ್? ಇವಾಗ ನನ್ನ ಪುಸ್ತಕ ಮತ್ತು ರೀಚ್ ಆಗುವಿಕೆ ಇದೆಯಲ್ಲ, ಅದರಲ್ಲಿ ನಾವು ಅದೃಷ್ಟವಂತರು ಅಂತ ಅನಿಸುತ್ತೆ. ಮುಂಚೆ ಎಲ್ಲ ಒಂದು ಪುಸ್ತಕನ ತಗೋಬೇಕು ಅಂದರೆ ಎಲ್ಲಾದರೂ ಸಿಟಿ ಸೆಂಟರ್ಗೆ ಹೋಗುವವರನ್ನು ಕಾಯಬೇಕಿತ್ತು, ತುಂಬ ಕಷ್ಟಪಡಬೇಕಿತ್ತು. ಈಗ ಯಾವ ಹಳ್ಳಿ ಮೂಲೆಗೂ ಎಲ್ಲಿಂದಲೋ ಒಂದು ಫೋನ್ ಮಾಡಿ ಬುಕ್ ಮಾಡಿದರೆ ಆರಾಮಾಗಿ ಪುಸ್ತಕ ತಲುಪುತ್ತೆ. ಆಮೇಲೆ ಈ ಥರದ ಕಾರ್ಯಕ್ರಮಗಳನ್ನು ಮನೆಯಲ್ಲಿ ಇರುವ ಗೃಹಿಣಿಯರು ಅಂತ ಮೆನ್ಷನ್ ಮಾಡೋದು ತಪ್ಪೇನೋ, ಎಲ್ಲರೂ ಎಲ್ಲಿ ಬೇಕಾದರೂ ಕೂತು ಕೇಳಬಹುದಾದ, ಇದನ್ನು ಲೈವ್ ಕೇಳ್ತಾ ಇದ್ದಾರಲ್ಲ ಈಗ, ಆ ಥರದ್ದು ಇದೆ. ಅಂದರೆ ಯಾರು ಯಾವುದನ್ನು ಮಿಸ್ ಮಾಡಿಕೊಳ್ಳುವ ಈ ಅವಕಾಶಗಳು ಕಡಿಮೆ ಇವಾಗ. ಹಾಗಾಗಿ ಆಯ್ಕೆಗಳು ಮೊದಲಿಗಿಂತ ಜಾಸ್ತಿನೇ ಇದೆ ಅಂತ ಮೋಸ್ಟ್ಲಿ. ನಿಮ್ಮ ಪ್ರಶ್ನೆ ಈ ಸೋಷಿಯಲ್ ಮೀಡಿಯಾ ಈ ಹೊಸ ಇದಕ್ಕೆ ಎಷ್ಟು ಸಪೋರ್ಟಿವ್ ಆಗಿದೆ ಅಥವಾ ಎಷ್ಟು ಆ ಥರದ ಪ್ರಶ್ನೆ ಅಂತ ಅಂದ್ಕೊಂತೀನಿ. ಅಲ್ಲಲ್ಲ, ಪ್ರಶ್ನೆ ಅಲ್ಲ ಅದು, ನಾನು ಹೇಳ್ತಾ ಇದ್ದೀನಿ. ಅಂದರೆ ಹೆಚ್ಚು ನಮಗೆ ರೀಚ್ ಆಗುವ ಅವಕಾಶಗಳು ಇನ್ನೂ ಹೆಚ್ಚಿದೆ ಅಂತ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪುಸ್ತಕದ ಬಗ್ಗೆ ಯಾರಾದರೂ 4 ಅಭಿಪ್ರಾಯಗಳು, ಒಳ್ಳೆ ಅಭಿಪ್ರಾಯ ಬಂದ ಕೂಡಲೇ ನನಗೆ ಅನಿಸುತ್ತೆ, ಚೆನ್ನಾಗಿರ್ಬೋದಲ್ಲ ಇದು, ಏನು ಇಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ತಿದಾರಲ್ಲ ಅಂತನೂ, ಆ ಥರನೂ ಅನಿಸ್ಬೋದಲ್ವಾ? ಇಲ್ಲ, ಸರ್ ಒಂದು ಓದಿನ ರಾಜಕಾರಣ ಅಂತ ಒಂದು ಪದ ಉಪಯೋಗಿಸಿದ್ರು, ನಾನು ಅದು ಒಪ್ಕೊತೀನಿ, ಅದು ಆ ಥರ ಇದೆ ಅಂತ. ಐ ಥಿಂಕ್ ಅಂದರೆ ಒಂದು ಪಾಪ್ಯುಲರ್ ಹೆಸರಿಂದ ಹೋಗೋದು ಅಥವಾ ಒಂದು ಕ್ಲಾಸಿಕ್ ಅಂತ ಒಂದು ಯಾರಾದರೂ ಹೇಳಿದ್ರೆ ಅದನ್ನು ಓದೋದು ಒಂದು ಇದೆ. ಅದು ಐ ಥಿಂಕ್ ಅದು ಸ್ಟಾರ್ಟಿಂಗಲ್ಲಿ ಇರುತ್ತೆ. ಅದು ಅಂದರೆ ಸ್ಟಾರ್ಟಿಂಗ್ ಯಾರಾದರೂ ಓದೋಕ್ಕೆ ಶುರು ಮಾಡಿದಾಗ ಅದು ಇರುತ್ತೆ. ಅದು ನಾನು ಎಲ್ಲಿಗೆ ನಿಲ್ಲಿಸಿದ್ದೆ ಅಂದರೆ, ನಾನು ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಓದುಗರು ಕೂಡ ವೆಲ್ಕಮ್ ಮಾಡಬೇಕು ಅಂತ ಹೊಸ ರೈಟರ್ಗಳು ಅನ್ನಿಸ್ತಿದ್ಯಾ ನಿಮ್ಮಿಬ್ಬರಿಗೂ? ಅದು ಸ್ವಲ್ಪ ಅಂದರೆ ನನಗೆ ಮಾಡ್ತಿಲ್ಲನೇ ಅಂತ ಅನಿಸುತ್ತೆ. ಅಂದರೆ ಮಾಡ್ತಾನೂ ಇದ್ದಾರೆ, ಬಟ್ ರೈಟರ್ಸ್ ಕೂಡ ಕಂಟಿನ್ಯೂಸ್ ಆಗಿ ಬರೀಬೇಕು. ಓಕೆ, ನೀವು ಒಂದು ಪುಸ್ತಕ ಬರೆದು ಅಥವಾ ಒಂದು ಕತೆ ಬರೆದು 2 ವರ್ಷ ಆದಮೇಲೆ ಇನ್ನೊಂದು ಕತೆ ಬರೆದ್ರೆ ಆಗೋದಿಲ್ಲ. ಸೊ ಯಾಕೆ ಹಿಂದೆ ಅಥವಾ ಇವಾಗ ನಮ್ಮ ಜೋಗಿ ಸರ್ ಆಗಲಿ, ನಾನು ಯಾವ ಪಾಪ್ಯುಲರ್ ರೈಟರ್ಸ್ ಹೆಸರು ಹೇಳ್ತೀವಿ ಇವಾಗ, ವಸುಂಧರೇಂದ್ರ ಅವರಾಗಲಿ, ಅವರೆಲ್ಲ ಕಂಟಿನ್ಯೂಸ್ ಆಗಿ ಕಂಟೆಂಟ್ನ ಕೊಡ್ತಾ ಇದ್ರಲ್ವ. ನಾವು ಸೋಷಿಯಲ್ ಮೀಡಿಯಾ ಲ್ಯಾಂಗ್ವೇಜಲ್ಲಿ ಹೇಳಬೇಕಾದ್ರೆ ಕಂಟೆಂಟ್ ಅಂತ ಹೇಳ್ತಾರೆ. ಅಂದರೆ ನಿಮಗೆ ಇವಾಗ ನೀವು ಕೊಟ್ಟರೆ ತಾನೇ ನಿಮ್ಗೆ ಗೊತ್ತಾಗುತ್ತೆ ಈ ಥರ ಒಬ್ಬ ಲೇಖಕರು ಇದ್ದಾರೆ, ಇವರು ಕಂಟಿನ್ಯೂಸ್ ಆಗಿ ಬರೀತಿದ್ದಾರೆ ಅಂತ. ಸೊ ಹಾಗಿದ್ದಾಗ ಮಾತ್ರ ಆಮೇಲೆ ನನಗೇನಿಸುತ್ತೆ ಅಂದರೆ, ನಾವೊಂದು ಓದೋದು ಅಥವಾ ಒಂದು ಚರ್ಚೆ ಮಾಡುವಂಥ ಒಂದು ಎನ್ವೈರ್ಮೆಂಟ್ಗಳನ್ನ ನಾವೇ ಹುಟ್ಟಾಕೊಬೇಕು ನಮ್ಮ ಇದರಲ್ಲಿ. ಫಾರ್ ಎಕ್ಸಾಂಪಲ್, ನಮ್ಗೆ ಇವಾಗ ಇಲ್ಲಿ ಗೋಪಾಲಕೃಷ್ಣ ಕಂಟಿನ್ಯೂಸ್ ಸರ್ ಇದ್ದಾರೆ, ಅವರು ನಮಗೆ ಕತೆಕೂಟ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ, ಅಲ್ಲೊಂದು 50 ಜನ ಇದ್ದೀವಿ ನಾವು. ಸೊ ನಾವು ಏನು ಮಾಡ್ತೀವಿ ಅಂದರೆ, ನಾವು ನಮ್ಮ ಕತೆಗಳನ್ನ ಮಾತ್ರ ನಾವು ಹೇಳ್ತಿರೋದು, ನಾವು ಓದಿರೋದನ್ನ ಇನ್ನೊಬ್ರಿಗೆ ಓದಿಸ್ತೀವಿ, ಅವ್ರು ಓದಿರೋದು ನಮಗೆ ಹೇಳ್ತಾರೆ. ಸೊ ಹಾಗೆ ಒಂದು ಚರ್ಚೆ ನಡೆಯುತ್ತೆ, ನಮ್ಗೆ ಅಲ್ಲಿ ಗೊತ್ತಾಗುತ್ತೆ. ನನಗೆ ನಿಮ್ಮ ಅಟ್ರಾಸಿಟಿ ಬಗ್ಗೆ ನನಗೆ ಅಲ್ಲೇ ಗೊತ್ತಾಗಿತ್ತು ಸರ್, ಅವರು ಅಲ್ಲೇ ಅದ್ರ ಬಗ್ಗೆ ಚರ್ಚೆ ಆದಾಗ ಅಲ್ಲೇ ಗೊತ್ತಾಯಿತು, ಓಕೆ ಇಂಥ ಒಂದು ಬಂದಿದೆ ಅಂತ. ಸೊ ಹಾಗೆ ನಮ್ಮ ಒಂದು ಗುಂಪು ಅಂತಲೇ ನೀವು ಪದ ಯೂಸ್ ಮಾಡ್ಬೋದು. ಐ ಥಿಂಕ್ ಇಟ್ಸ್ ನಾಟ್ ಎ ಪ್ರಾಬ್ಲಮ್. ನಾವೊಂದು ಗುಂಪು ಮಾಡ್ಕೊಬೇಕು, ಅದ್ರಲ್ಲಿ ಚರ್ಚೆ ಮಾಡಬೇಕು, ಬೇರೆಯವ್ರ ಬಗ್ಗೆನೂ ಚರ್ಚೆ ಮಾಡಬೇಕು. ಹಾಗೆ ನಾವು ಬರೀ ಈ ಒಂದು ತಲೆಮಾರಿದೆ ಅದನ್ನು ದಾಟಿ ಹೊಸ ಕತೆಗಾರನ ಸೃಷ್ಟಿ ಆಗಬೇಕು ಅಥವಾ ಹೊಸಬ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ನನ್ನ ಪ್ರಕಾರ ನೀವು ಕಂಟಿನ್ಯೂಸ್ ಆಗಿ ಬರೀಬೇಕು. ಹೌದು, ಈಗ ಐ ಥಿಂಕ್ ದಟ್ ಇಸ್ ದ ಮೇನ್ ಥಿಂಗ್. ಓದಿನ ರಾಜಕಾರಣ ಒಂದು ನಿರ್ವಹಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ 15 ನಿಮಿಷ ಬಾಕಿ ಇದೆ. ನಾವು ಸಾಧ್ಯವಾದಷ್ಟು ಸಂದರ್ಶನದಲ್ಲಿ ಏನಿರ್ತೀವಿ, ಪ್ರಶ್ನೆ ಇಷ್ಟಿರುತ್ತೆ, ಉತ್ತರ ಇಷ್ಟಿರುತ್ತೆ. ಇಲ್ಲಿ ಏನಾಗ್ತದೆ ಅಂದರೆ ಪ್ರಶ್ನೆ ಇಷ್ಟಿದೆ, ಉತ್ತರ ಎಷ್ಟು ಬರ್ತಾ ಇದೆ, ಅದು ಕುಸುಮ ಹೇಳಿ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು. ನಾವು ನಿರ್ವಾಹಕರು ನೀವು ಅಂತ ಗೊತ್ತಿಲ್ಲ, ಇನ್ವಿಟೇಷನ್ ಇದೆ. ನಾನು ಹೇಳ್ತಾ ಇರೋದು ಏನಂತಂದರೆ, ನೀವು ಕೇಳುವ ಅಷ್ಟು ದೊಡ್ಡ ಪ್ರಶ್ನೆಗೆ ನಾವು ಚಿಕ್ಕ ಉತ್ತರ ಕೂಡ ಅಂತ ಒಂದು ಅನಿವಾರ್ಯತೆ ಸಿಗತ್ತೆ ಇದೀವಿ ಅನ್ನೋದೊಂದು ಗಮನಕ್ಕೆ ತರ್ತೇವೆ ಅಷ್ಟೇ. ಮುಂದುವರಿಸಿ. ಈಗ ವಸ್ತು ವಿಷಯದಲ್ಲಿ, ಈಗ ನಾವು ಇಷ್ಟೊತ್ತು ಮಾತಾಡಿದ್ವಿ, ಓದೋ ವಿಚಾರದ ಬಗ್ಗೆ ಎಲ್ಲ ಮಾತಾಡಿದ್ವಿ. ಈಗ ನಮ್ಮ ಹೊಸ ತಲೆಮಾರು ಅಥವಾ ಯಾವುದೋ ತಲೆಮಾರು, ಈಗಿನ ಇವತ್ತಿಂದ ಹೊಸ ಓದು ಅಂತ ಅಂದ್ಕೊಳ್ಳೋಣಂತೆ. ಇವತ್ತಿನ ಓದುವಿನಲ್ಲಿ ವಸ್ತುವಿನ ಪಾತ್ರ ಹೇಗೆ ನಿರ್ವಹಣೆ ಆಗ್ತಾ ಇದೆ? ನಾನು
ಅದೇ ನಮ್ಮ ಗೆಳೆಯರೊಬ್ಬರ ಜೊತೆ ಮಾತಾಡ್ತಾ ಇದೆ, ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಯಂಗ್ ಅಡಲ್ಟ್ ಫಿಕ್ಷನ್ ಅಂತ ಒಂದು ಪ್ರಕಾರನೇ ಇದೆ. ಅಂದರೆ ನಿಮಗೆ ನಾನು ಕೆಲವೊಂದು ನಾವೆಲ್ಗಳ ಹೆಸರು ಹೇಳಬೇಕಾದ್ರೆ ಇಟ್ ಸ್ಟಾರ್ಟ್ಸ್ ವಿತ್ ಅಸ್, ಇಟ್ಸ್ ಎಂಡ್ಸ್ ವಿತ್ ಅಸ್ ಅಂತೆಲ್ಲ ಬರುತ್ತೆ. ಅಂದರೆ ಒಂದು ಟೀನೇಜರ್ಸ್ ಓದುವಂಥ ಪುಸ್ತಕಗಳು, ಒಂದು 15ರಿಂದ 22, 23 ವಯಸ್ಸಿನ ಹುಡುಗಿಯರು ಓದುವಂಥ ಪುಸ್ತಕಗಳನ್ನೇ ಬರೀತಾರೆ ಇಂಗ್ಲೀಷಲ್ಲಿ. ಅದಕ್ಕೆ ಆ ಥರದ್ದು ಕನ್ನಡದಲ್ಲಿ ಬರ್ತಿಲ್ಲ ಅಂತ ನಂಗೆ ಅನಿಸುತ್ತೆ. ಆ ಥರ ಬರೆಯೋರು ಇದಾರು ಅಂದರೆ ಕಡಿಮೆ ಆಗಿದಾರೋ ಅಥವಾ ಅದ್ರ ಬರೆದ್ರೆ ಮಕ್ಕಳು ಓದ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ನನಗೂ ಒಂದು ಅನುಮಾನ ಇದೆ. ಐ ಥಿಂಕ್ ಕನಸೆ ಕಾಡು ಮಲ್ಲಿಗೆ ಥರದ್ದು ಪುಸ್ತಕಗಳು, ಅಂದರೆ ಆ ಥರ ಕಾದಂಬರಿ ಇದೆಯಲ್ಲ, ಆ ಥರ ಒಂದು ಟೀನೇಜರ್ ಲವ್ ಸ್ಟೋರಿ ಇರ್ಬೋದು. ಅದನ್ನು ಓದಬೇಕಾಗಿರುವಂಥ ಏಜ್ ಗ್ರೂಪ್ ಅವರು ಕನ್ನಡ ಸಾಹಿತ್ಯನ ಐ ಥಿಂಕ್ ಅವರು ಅವ್ರ ಸ್ಕೂಲ್ ಆಗಲಿ ಪೇರೆಂಟ್ಸ್ ಆಗಲಿ ಆ ಕಡೆ ಅವ್ರನ್ನ ಡೈವರ್ಟ್ ಮಾಡ್ತಾ ಇಲ್ಲ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ನೀವು ನೋಡಿ ಇವಾಗ ಎಂಥ ಒಂದು ವಿರೋಧಾಭಾಸ ಅಂದರೆ, ಕ್ರಿಸ್ಟೋಫರ್ ನೋಲನ್ ಅಂತ ಒಬ್ಬ ಹಾಲಿವುಡ್ ಡೈರೆಕ್ಟರ್ ಇದ್ದಾರೆ, ಅಂದರೆ ಈಸ್ ಅ ಫೇಮಸ್ ಡೈರೆಕ್ಟರು. ಅವರು ಪೇರೆಂಟ್ಸು ತಮ್ಮ ಮಕ್ಕಳನ್ನ, ಅಂದರೆ ಟೀನೇಜರ್ಸ್ನ ಅಥವಾ 10 to 20 ಇರುವಂಥ ಮಕ್ಕಳನ್ನ ಅವ್ರ ಸಿನಿಮಾಗಳಿಗೆ ಕರ್ಕೊಂಡು ಹೋಗ್ತಾರೆ. ಬಟ್ ನೀವು ಕ್ರಿಸ್ಟೋಫರ್ ನೋಲನ್ ನೋಡಿದ್ರೆ ಅವರು ಓದಿರೋದು ಇಂಗ್ಲೀಷ್ ಸಾಹಿತ್ಯನ, ಅದ್ರಲ್ಲಿ ಮೇಜರ್ ಮಾಡಿರೋದು. ಸೊ ನೀವು ಯಾರು ಅಂದರೆ ಅವರ ಮೂಲ ಅಲ್ಲಿದೆ ನಿಮಗೆ. ಸೊ ನಿಮ್ಮ ಮಕ್ಕಳಿಗೂ ನೀವು ಸಾಹಿತ್ಯ ಓದಿಸಿದ್ರೆ ಅವರು ಕೂಡ ಆ ಒಂದು ಲೆವೆಲ್ಲಿಗೆ, ಅಥವಾ ಬರೀ ಟೈಮ್ ಪಾಸ್ ಅಂತ ಅಲ್ಲ, ಅದು ಆ್ಯಕ್ಚುಲಿ ಇಟ್ಸ್ ಅ ಪಾರ್ಟ್ ಆಫ್ ಎ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ. ಮಕ್ಕಳನ್ನು ಇವತ್ತು ಕಾಲೇಜು ಹೈಸ್ಕೂಲ್ ಇರುವಂಥ ಮಕ್ಕಳನ್ನು ಆ ಕಡೆ ಅವ್ರನ್ನ ಒಂದು ಓದಿಸಿದ್ರೆ ಐ ಥಿಂಕ್ ಕನ್ನಡದಲ್ಲಿ ಮುಂದಿನ ದಿನಗಳಲ್ಲಿ ಯಂಗ್ ಅಡಲ್ಟ್ ಫಿಕ್ಷನ್ ಜಾಸ್ತಿ ಬರುತ್ತೆ ಅಂತ ಅನಿಸುತ್ತೆ. ನಾನು ಕೂಡ ಆ ಥರ ಪುಸ್ತಕಗಳನ್ನ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ ಮುಂದೆ. ಅಲ್ಲ, ಪ್ರಶ್ನೆ ಏನಿಂತಲ್ಲ, ಈಗ ಸಂವಾದದಲ್ಲಿ ಈಗ ಸಾಕಷ್ಟು ವಿಷಯಗಳು ಚರ್ಚೆ ಆಗಿದೆ. ಈಗ ಗುರುಪ್ರಸಾದ್ ಅವರು ಭಾಳ ಈಗ ರಾಜಕಾರಣ ಅಂದರೆ ಓದಿನ ರಾಜಕಾರಣದ ಬಗ್ಗೆ ಮಾತಾಡೋದು, ಅದು ಭಾಳ ಗಂಭೀರವಾಗಿ ಅದನ್ನು ಸಚಿನ್ ಕೂಡ ಅನುಮೋದಿಸಿದ್ರು. ಅದನ್ನ ಓದಿನ ರಾಜಕಾರಣದ ಬಗ್ಗೆ ಮತ್ತು ಅವರೊಂದು ಪದ ಬಳಸೋದು ಗುಂಪು ಅಂತ. ಗುಂಪು ಮತ್ತು ತಂಡ ಎರಡು ಸೇಮ್ ಆದರೂ ಕೂಡ ಗುಣಲಕ್ಷಣಗಳಲ್ಲಿ ವೇರಿಯೇಷನ್ ಇರುತ್ತೆ. ತಂಡ ಅನ್ನೋದು ಒಂದು ಪಾಸಿಟಿವ್, ಗುಂಪು ಅಂತಕ್ಕಂಥದ್ದು ಒಂದು ಸ್ವಲ್ಪ ಅಲ್ಲ ಕಂಪ್ಲೀಟ್ಲಿ ನೆಗೆಟಿವ್ ಗುಂಪು ಅಂತಕ್ಕಂಥದ್ದು. ಸೊ ಅದನ್ನು ನಾವು ತಗೊಂಡಂಗೆ ಗುಂಪು ಅಂತ ಹೆಸರಿಟ್ಟಿರ್ತೀವಿ, ತಂಡವಾಗಿ ಕೆಲಸ ಮಾಡ್ತಾ ಇರ್ಬೋದು. ದಟ್ಸ್ ಅನದರ್ ಥಿಂಗ್, ಅದು ಬೇರೆ ವಿಷಯ. ಅದು ಇಲ್ಲಿ ನಾನೇನು ಈಗ ಗುರುಪ್ರಸಾದ್ ಅವ್ರಿಗೆ ನಾನೊಂದು ವಿಷಯ ಅಂತ ಕೇಳ್ತೀನಿ ಅಂತಂದರೆ, ಈಗ ನಾವು ನಿಮ್ಮ ಅಟ್ರಾಸಿಟಿ ಕಾದಂಬರಿ ಕಳೆದ ದಿನಗಳಲ್ಲಿ ಭಾಳಷ್ಟು ಸೌಂಡ್ ಮಾಡ್ತು. ಆಮೇಲೆ ಅಟ್ರಾಸಿಟಿಯನ್ನು ಆ ವರ್ಡ್ ಇದೆಯಲ್ಲ, ವರ್ಡು ಕೂಡ ಸಮಾಜದೊಳಗೆ ಭಾಳಷ್ಟು ಸದ್ದು ಮಾಡ್ತಾ ಇದೆ, ಅಟ್ರಾಸಿಟಿ ಅಂತಕ್ಕಂಥದ್ದು. ಅದನ್ನು ನೀವು ಒಂದು ಯೋಚನಾ ಲಹರಿಗೆ ಅಥವಾ ಒಂದು ಸಿದ್ಧಾಂತದ ಲಹರಿಗೆ ಅಥವಾ ಯಾವುದಾದ್ರು ಒಂದು ಪಾತ್ಗೆ ಸೀಮಿತಗೊಳಿಸ್ತೀರಾ, ಅಥವಾ ಕಥಾ ಲೋಕಕ್ಕೆ ಅಥವಾ ನಮ್ಮ ಕಾದಂಬರಿ ಲೋಕಕ್ಕೆ ಅಟ್ರಾಸಿಟಿಯ ಮುಖಾಂತರ ನೀವೇನು ಹೇಳಬೇಕು ಅಂತ ಬಯಸಿದ್ದೀರಿ ನೀವು? ಅದು ಒಂದು ಸ್ವವಿಮರ್ಶೆ ಮಾಡಿಕೊಂಡಂಥ ಒಂದು ಕೃತಿ ಅದು ಹಗ್ಗದ ಪ್ರಚಾರಕ್ಕಂತ ಹೆಸರು ಅದೆಲ್ಲ ಕೊಟ್ಟದ್ದಲ್ಲ. ಅದು ನನ್ನೊಳಗೆ ಹುಟ್ಟಿದ್ದದು. ಅದೊಂದು ಸ್ವವಿಮರ್ಶೆ ಗುಣ ಇತ್ತು. ಅದ್ರ ಶೀರ್ಷಿಕೆ ಬೇರೆ ಬೇರೆ ಥರದ ಒಂದು ಆಕರ್ಷಣೆ ಪಡ್ಕೊಂಡಿದ್ದರೆ ಅದು ನಾನು ಕಾರಣನಲ್ವೇನೋ. ನನ್ನ ಸ್ವಂತ ಸ್ವವಿಮರ್ಶೆ ಇಟ್ಕೊಂಡು ಮಾಡಿದ ಪುಸ್ತಕ ಅದು. ನನ್ನ ಪ್ರಶ್ನೆ ಏನಂತಂದರೆ, ಈಗ ಅಟ್ರಾಸಿಟಿ ಅನ್ನೋ ಮುಖಾಂತರ ಒಂದು ಭಾಳ ಈ ನಾವೇನು ಬರವಣಿಗೆಯಲ್ಲಿ ನಾವೇನಂತೀವಿ ಸಾಮಾಜಿಕ ನ್ಯಾಯ ಅಂತೀವಿ. ಸಾಮಾಜಿಕ ನ್ಯಾಯ ಅಂತಂದರೆ ಒಂದು ಸಮುದಾಯಕ್ಕೆ ಮಾತ್ರ, ಅಂದರೆ ಒಂದು ಯೋಚನಾಲಯರಿಗೆ ಮಾತ್ರ ಸೀಮಿತವಾದ್ದು ಸಾಮಾಜಿಕ ನ್ಯಾಯ. ಅಪಾಯ ಇತ್ತು ಮಾಡಿದಾಗ. ಅನೇಕರಿಗೆ ಆ ಪುಸ್ತಕಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಸಾಹಿತ್ಯ ಸಮ್ಮೇಳನ ಸ್ಟಾಲ್ ಆಗ್ತಲೂ ಕೂಡ ಆ ಥರದೊಂದು ಎದುರಾಯಿತು ನನಗೆ. ಸೊ ಅದು ನೋಡಿದ ತಕ್ಷಣವೇ ಇದು ಈಗೇನೋ ಬ್ರ್ಯಾಂಡ್ ಇದೆಯಲ್ಲ ಆ ಥರದಲ್ಲಿ ಒಂದು ಅವಜ್ಞೆಗೆ ಈಡಾಗಿದ್ದುಂಟು. ಆದರೆ ತುಂಬ ಸೂಕ್ಷ್ಮಜ್ಞರು ಕನ್ನಡ ನಾಡಿನ ತುಂಬ ಸಂವೇದನಾಶೀಲರು ಅದಕ್ಕೆ ಪ್ರತಿಕ್ರಿಯಿಸಿದ ಬಗೆ, ಮತ್ತು ಅದಲ್ಲ ನಾವೇನು ಅಂದ್ಕೊಂಡಿದ್ದೀವೋ ಅದಲ್ಲ ಅಂತ ಒಂದು ತೋರಿಸ್ಕೊಟ್ಟಿದ ಬಗ್ಗೆ ಮುಕ್ತವಾಗಿ ಸ್ವೀಕಾರವಾದಂಥ ಒಂದು ಅವಕಾಶ ಅದಕ್ಕೆ ಒದಗಿ ಬಂತು. ಬಟ್ ಆ ಹೆಸರಿಂದ ಒಂದಷ್ಟು ನೆಗೆಟಿವ್ ಆದದ್ದು ಉಂಟು, ಪಾಸಿಟಿವ್ ಆದದ್ದು ಉಂಟು, ಅದಂತುಂಟು. ಮತ್ತು ಈ ಹೊಸ ದನಿ ಅಂತ ಹೇಳಬೇಕಾದ್ರೆ ಈ ಅಗ್ಗದ ವೇಗದ ಇದೆಯಲ್ಲ, ಒಂದು ಅಪಾಯಕಾರಿ ನಡೆ ಇದೆಯಲ್ಲ, ಈ ಬೆಂಗಳೂರು ಕೇಂದ್ರಿತವಾಗಿ ಮತ್ತು ಬೆಂಗಳೂರು ಏತರವಾಗಿ ಈ ಎರಡೂ ಕಡೆಯಲ್ಲಿ ಒಂದು ಏನೋ ಈ ದನಿಗೂ ಸಂಬಂಧಪಡುತ್ತೆ. ಅದು ನಾನು ಬೆಂಗಳೂರು ಅನ್ನೋದು ಒಂದು ಮೆಟಾಫರಿಕ್ಕಾಗಿ ಮಾತ್ರ ಹೇಳಕ್ಕೆ ಬಯಸ್ತೀನಿ. ಬೆಂಗಳೂರು ಈ ದಾವಣಗೆರೆ ಯಾವುದೋ ಮೂಲೆಯಲ್ಲೂ ಕೂಡ ಆ ಥರದ ಸ್ಪೀಡಿಗೆ ಒಕ್ಕೋಣ ಅಂತವನು ತನ್ನನ್ನು ಅಲ್ಲಿ ಗುರ್ಸ್ಕೊಳಕ್ಕೆ ಮಾಡ್ತಿರು. ಈ ನಾವು ಕಥಾಸ್ಪರ್ಧೆಯ ಒಂದು ಅಂಶನೂ ಕೂಡ ಆಗಲೇ ಬಂತು. ಈ ವೇಗ, ಅಗ್ಗದ ಅಪಾಯಕಾರಿ ವೇಗ ಇದೆಯಲ್ಲ, ಇದು ಒಂಥರ ನಮ್ಮ ಹಳ್ಳಿನಲ್ಲಿ ನಾವು ಹಿಂದೆ ದನ ಕಾಯಕ್ಕೆ ಎಮ್ಮೆ ಕಾಯಕ್ಕೆ ಹೋಗ್ಬೇಕಾದ್ರೆ ಚೆನ್ನಾಗಿ ಹಸಿರು ತಿಂದಿರೋ ಅಂಥ ದನಗಳು ಉಚ್ಕೊಂಡು ಹೋಗ್ಬಿಡು ಹಸ್ರಿಗೆ.
ಅದನ್ನು ನಾವು ಗೋರ್ಕೊಂಡು ಮಂಕರಿಗೆ ಬಾಣ್ಲಿಗೆ ಹಾಕ್ಕೊಂಡು ಹೋದರೆ ತಲೆ ಮೇಲೆಲ್ಲ ಸೋರಿಬಿಡೋದು ನಾವು ತೆಂಗಿನ ಮರಕ್ಕೆ ಹಾಕ್ಬೇಕಾದ್ರೆ ಅದನ್ನ. ಅಂದರೆ ಈ ಬಯಲುಸೀಮೆಯ ಮತ್ತು ಬೇರೆ ಬೇರೆ ಕಡೆದ ಆ ಕಡೆ ಈ ಕಡೆ ಈ ಬರ್ಗೆಟ್ಟಿರ ಅಂತ ಮತ್ತು ಹಸಿದಿರ ಅಂತ ದನಗಳಿಕ್ಕ ಸಗಣಿ ಹೆಂಗಿರ್ತಿತ್ತು ಅಂದರೆ ಅದೊಂಥರ ಹೆಪ್ಪುಗಟ್ಟದಾಗೆ ಗಟ್ಟಿಯಾಗಿ ಅದನ್ನ ಗೋರ್ಕೊಂಡ್ರೆ ಅದನ್ನ ತಲೆ ಮೇಲೆ ಇಟ್ಕೊಂಡ್ರೂ ಕೂಡ ನಮಗೇನು ಕೈ ಹೊಲಸನೂ ಆಗ್ತಿರ್ಲಿಲ್ಲ. ತಗೊಂಡೋಗಿ ತೆಂಗಿನ ಮರಕ್ಕೆ ಹಾಕಿರೋ ಅಷ್ಟೇ ಇದು ಕೊಡೋದು. ಇದು ಏನಾಗಿದೆ ಅಂದರೆ ಈ ಹಸಿಯಾಗಿರೋ ಅಂಥ ಸಗಣಿ ಮೈ ಮೇಲೆ ಸುರ್ಕೊಂಡ್ರೂ ಕೂಡ ಅದು ವಾಸನೆ ಅಂತ ಅನಿಸಿರೂ ಕೂಡ ಈ ಬೆಂಗಳೂರು ಸೆಂಟ್ರಲೈಸ್ಡ್ ಅಂತ ನಾನು ಹೇಳ್ತೀನಲ್ಲ, ಇದು ಅದು ಬೇರೆ ಅದು ವಾಸನೆ ಅಂತ ಅನಿಸೋದೇ ಇಲ್ಲ. ಅಲ್ಲಿ ಮೌಲ್ಯ ಇರೋದಿಲ್ಲ, ಮತ್ತೊಂದಿರೋದಿಲ್ಲ, ಹಗ್ಗ ಇರೋದಿಲ್ಲ. ಮತ್ತು ಹಿಂಗಿದ್ದು ಅದಕ್ಕೆ ಒಂಥರ ಈ ವಾತಾವರಣ ತನ್ನ ಇದೇನು ಒಂದು ಮೌಲ್ಯ ಇದೆಯೋ ಮತ್ತೊಂದಿದೆಯೋ ಅನ್ನೋದು ಏನೂ ಪರಿಗಣಿಸ್ದಲೇ ಅದನ್ನೇ ಸ್ವೀಕರಿಸೋ ಅಂಥದ್ದು. ಸೊ ಬಯಲುಸೀಮೆ ನಾನು ಹೇಳೋದು ಈ ಭಾಷೆಯಿಂದ ಮತ್ತು ವಸ್ತುವಿನ ಆಯ್ಕೆಯಿಂದ ಮತ್ತು ಮಹಿಳಾ ಪರವಾದ ನಮ್ಮ ರಾಯಚೂರು ಭಾಗದಲ್ಲಿ ಬೆಂಗಳೂರು ಆಚೆಗೆ, ನಾನು ಅದು ಮೆಟಾಫರ್ ಬೆಂಗಳೂರು ಅಂತ ಸೆಂಟ್ರಲಾಗಿ ಹೇಳ್ತಿಲ್ಲ, ಬೆಂಗಳೂರು ಆಚೆಗಿರೋ ಅಂಥ ಈ ವಲಯದಲ್ಲಿ ಒಂದು ಗಟ್ಟಿತನ ಇದೆ ಮತ್ತು ಜೀವಪರವಾಗಿದೆ. ಅದಕ್ಕೆ ಅಂಥ ವೇಗ ಕಾಣಿಸೋದಿಲ್ಲ, ಅತಿ ವೇಗದ ಸ್ಪೀಡ್ ಕಾಣಿಸೋದಿಲ್ಲ, ಬಟ್ ತುಂಬ ವ್ಯಾಲ್ಯೂಬಲ್ ಇರ್ತದೆ ಅಂತ ನಾನು ಅಂತೀನದು. ಈ ಪದೇ ಪದೇ ಮೇಲ್ಮೇಲೆ ಸುರ್ಕಣ ಈ ಸಗಣಿ ಇದೆಯಲ್ಲ, ಆ ಕ್ಷಣಕ್ಕಷ್ಟೇ ಅದು ಏನೋ 50,000 ಬಹುಮಾನ ಬಂತು ಟ್ರೆಂಡು. ಮೊನ್ನೆ ಒಂದು ಗುಲ್ಬರ್ಗಕ್ಕೆ ಯಾವುದೋ ಹೋದಾಗ ನಾವೊಂದು ತುಂಬ ಸೌಹಾರ್ದ ಬಂದೇ ನಾವು ದರ್ಗಕ್ಕೆ ಹೋಗಿದ್ದೀವಿ. ಅಲ್ಲಿ ಏನು ಚರ್ಚೆ ನಡೀತಿತ್ತು ಅಂದರೆ, ಅಯ್ಯೋ ಇಷ್ಟೊಂದು ಬೀದಿಗಳಲ್ಲಿ ಸಾಬ್ರಿದ್ದಾರೆ, ಎಷ್ಟು ಕಮ್ಯುನಲ್ ಪ್ಲೇಸು ಅಂತ ಮಾತಾಡ್ತಿದ್ರು. ಸೊ ನಾವು ಯಾವ ಜಾಗದಲ್ಲಿದ್ದೀವಿ, ಅದು ಎಷ್ಟು ಈ ಥರದ ಒಂದು ಶೇಡ್ನೇ ಅದು ದೂರ ತಳ್ಳಿಬಿಟ್ಟಿತ್ತದು. ಸೊ ಎರಡು ಮುಕ್ತವಾದ ಆ ಮಾತುಕತೆಗೆ ನಾನೇ ಸಾಕ್ಷಿ ಆದೆ. ಇನ್ನೊಂದು ದನಿ ಇಲ್ಲ, ನಾವು ಬಂದೇ ನವಾಜದ ದರ್ಗಕ್ಕೆ ಬಂದಿದ್ದೀವಿ, ಸೊ ಇದು ಸೌಹಾರ್ದದ ತಾಣ, ಸಾಬ್ರು ಕಂಡಾಕ್ಷಣನೇ ಇದು ಕಮ್ಯುನಲ್ ಪ್ಲೇಸ್ ಅಂತ ಪರಿಗಣಿಸಂಗಿಲ್ಲ ಅಂತ. ಸೊ ಇದು ಅಗ್ಗದ ಇದು ಸ್ಪೀಡ್ ಬಗ್ಗೆ ನಾನು ಹೇಳಕ್ಕೆ ಹೋದಾಗ ಅಪಾಯಕಾರಿಯಾದದ್ದು ಈ ಗಟ್ಟಿತನ ಯಾವುದು ಮತ್ತು ಮೇಲ್ ಸುರ್ಕೊಳೋ ಸಗಣಿ ಯಾವುದು ಅನ್ನೋದನ್ನ ಅದು ದೀರ್ಘಕಾಲೀನ ಬಾಳಿಕೆ ಒಳಗಡೆ ನಮ್ಗೆ ಗಮನಕ್ಕೆ ಬರುತ್ತೆ ಅಂತ ನಾನು ಅಂದ್ಕೊತೀನಿ. ಈಗ ನೀವು ಹೇಳಿದ ವಿಚಾರಗಳನ್ನು ಒಂದಷ್ಟು ವಿಮರ್ಶೆಗೆ ಒಳಪಡಿಸ್ಬೇಕಾದ ಅವಶ್ಯಕತೆ ಏನಂತ ನನಗೆ ಸದ್ಯಕ್ಕೆ ಅನ್ನಿಸ್ತು. ಒಂದು ಕುಸುಮಾವರಿಗೆ ನಾನು ಹೇಳ್ತಂದರೆ, ಈ ಹೊಸ ಓದು ಮತ್ತು ಈ ಹೊಸ ಬನ್ನಿ ಅಂತಕ್ಕಂಥ ಈ ಟಾಪಿಕ್ಕು ಮತ್ತು ಈ ವಿಷಯ ಸಂಗ್ರಹ ಏನಿದೆ, ಇದಕ್ಕೆ ಮಾಧ್ಯಮಗಳು ಎಷ್ಟು ಸಪೋರ್ಟಿವ್ ಆಗಿದೆ ಮತ್ತು ಮಾಧ್ಯಮಗಳ ಪಾತ್ರ ಏನು ಅಂತ ಅನ್ಸುತ್ತೆ ನಿಮಗೆ ಅಂತ? ಯಾವ ಮಾಧ್ಯಮಗಳು? ಎಲ್ಲ ಮಾಧ್ಯಮಗಳು, ಎಲ್ಲ ಸೋಷಿಯಲ್ ಮೀಡಿಯಾ ಬಿಟ್ಟು ಬೇರೆಲ್ಲ ಮಾಧ್ಯಮಗಳು. ಇದು ಏನಾಗಿದೆ ಅಂದರೆ, ಸಚಿನ್ ಅವಾಗಲೇ ಒಂದು ಗುಂಪು ಅನ್ನೋ ಪದ ಬಳಸಿದ್ರು. ನಾವು ಮುಂಚೆ 3 ಜನ ಮಾತಾಡ್ಬೇಕಾರಲ್ಲಿ ಅಂದ್ಕೊಳ್ತಾ ಇದ್ವಿ ಏನಂದರೆ, ಈಗ ಮುಂಚೆ ಯಾರೋ ಒಬ್ಬರು ಪ್ರಸಿದ್ಧ ಕಾದಂಬರಿಕಾರರು, ಇನ್ನೊಬ್ಬರು ನಾವು ಅಷ್ಟೇ ಪ್ರೀತಿಯಿಂದ ಓದುಗರು ಇಬ್ಬರನ್ನು ಓದಿರ್ತಾರೆ, ಆದರೆ ಒಬ್ಬರು ಇನ್ನೊಬ್ಬರನ್ನ ಇವರು ಬರೆದದ್ದು ಕಾದಂಬರಿ ಅಲ್ಲವೇ ಅಲ್ಲ ಅಂತ ಹೇಳಿದ್ದ ಉದಾಹರಣೆ ಕೂಡ ನಾವು ನೋಡಿದ್ದೀವಿ. ಅದು ಹೇಳಬೇಕಂದ್ರೆ ಅವರದು ಓದಿರ್ತಾರೆ, ಇದಲ್ಲ ಅಂತ ಹೇಳಬೇಕಾದ್ರೆ ಓದಿರ್ಬೇಕಲ್ಲ, ಚೆನ್ನಾಗಿದೆ ಚೆನ್ನಾಗಿಲ್ಲ ಇದು ಹೌದು ಅಲ್ವೋ ಅಂತ ಹೇಳ್ಬೇಕಾರೆ. ಈಗ ನಾವು ಪರಸ್ಪರ ಓದ್ಕೊಳ್ತಿದ್ದೀವ ಅಂತ, ನಮಗೆ ಯಾರಾದರೂ ಓದುಗಿರಬೇಕು. ಅದು ಮುಂಚೆ ಏನಾಗ್ತಾ ಇತ್ತು, ಈ ಟೆಕ್ನಾಲಜಿ ಏನು ಮಾಡಿದೆ, ನಮ್ಮನ್ನು ನೀವು ಗುಂಪು ಅಂತಾದರೂ ಬಳಸಿ, ತಂಡ ಅಂತಾದರೂ ಬಳಸಿ, ಗುಂಪು ಮತ್ತು ತಂಡಗಳನ್ನು ಮಾಡಿಕೊಳ್ಳುವ ಅವಕಾಶವನ್ನು ನಮಗೆ ನಿರ್ಮಿಸಿಕೊಟ್ಟಿದೆ. ಆ ಗುಂಪು ಮತ್ತು ತಂಡಗಳಿಂದಾಗಿ ನಮಗೆ ನಮ್ಮ ಇಮಿಡಿಯೇಟ್ ಓದುಗರು ಸಿಕ್ಕಿಬಿಡ್ತಾರೆ, ನಮ್ಮವರೇ ಸಿಗ್ತಾರೆ. ನಮ್ಮವರೇ ಅಂದರೆ ನಾನು ಯಾವುದೇ ಸೈದ್ಧಾಂತಿಕ ಇನ್ನೊಂದು ಅರ್ಥದಲ್ಲಿ ಹೇಳ್ತಾ ಇಲ್ಲ, ನಮ್ಮ ಸಮಾನಾಸಕ್ತರು ಅಂತ ಇಟ್ಕೊಂಡ್ರೂ ಕೂಡ, ನಿಮ್ಮ ಊರಿನವರೇ ಅಂತ ಇಟ್ಕೊಂಡ್ರೂ ಕೂಡ, ನಮಗೆ ಬೇಕಾಗಿರೋದು ಒಂದು ಬರೆದ ತಕ್ಷಣ ಒಂದಷ್ಟು ಪ್ರತಿಕ್ರಿಯೆಗಳು ಅಲ್ಲಿಂದ ಬಂದ್ಬಿಡ್ತಲ್ಲ, ನಾವು ಸುಮ್ಮನೆ ಆಗ್ಬಿಡ್ತೀವಿ. ಮತ್ತು ನಾವು ನಮ್ಮ ತಂಡಕ್ಕೆ ಓದಿಸ್ತಾ ಇದ್ದೀವಿ ಮತ್ತು ನಮ್ಮ ತಂಡವನ್ನು ಓದ್ತಾ ಇದ್ದೀವಿ, ಅದರ ಆಚೆ ಓದ್ತಾ ಇದ್ದೀವ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಅಂತ ಅದು ಒಂದು ಗೊತ್ತಾಗ್ತಾ ಇಲ್ಲ. ಮತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಬಂದರೆ, ಇದೇ ಕಾರಣದಿಂದ 2 ವಿಷಯಕ್ಕೆ. ಒಂದು ಗುಂಪು ಇದ್ದರೆ ಆ ಗುಂಪಿನವರೆಲ್ಲ ಅವರ ಫ್ರೆಂಡ್ ಅನ್ನುವ ಕಾರಣಕ್ಕೆ ಅವರಲ್ಲಿ ಬರೀತಾರೆ. ಈಗ ನನಗೊಂದು 100 ಜನ ಓದುಗರಿದ್ದರೆ ಅವರು ನನ್ನ ಪುಸ್ತಕದ ಪರವಾಗಿ, ಅದೇನಾಗುತ್ತೆ ಅದು ಗೊತ್ತೂ ಆಗೋದಿಲ್ಲ. ಅವರು ನಿಜವಾಗಿ ಓದಿ ಅದರ ಇದನ್ನು ಹಿಡಿದು ಬರಿತಾ ಇದ್ದಾರಾ, ಅಥವಾ ಒಂದು ಏನು ನಮ್ಮ ಸ್ನೇಹಿತರು ಅನ್ನೋ ಕಾರಣಕ್ಕೆ ಬರಿತಿದ್ದಾರೆ. ಈ ಅಪಾಯ ಕೂಡ ಇದೆ ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ. ಮಾಧ್ಯಮಕ್ಕೆ ಬಂದರೆ ಏನಾಗುತ್ತೆ, ನೆಟ್ವರ್ಕ್ ಅಂತ ಒಂದು ಪದ ಬಳಸ್ತೀನಿ ನಾನು. ಯಾರಿಗೆ ನೆಟ್ವರ್ಕ್ ಇರುತ್ತಲ್ಲ ಅವರಿಗೆ ಪತ್ರಿಕೆಗಳಲ್ಲಿ ಗುರ್ತಿರೋರು ಇರಬಹುದು, ಸಾಪ್ತಾಹಿಕಗಳನ್ನು ನಿರ್ವಹಿಸುವವರು ನಂಗೆ ಪರಿಚಯ ಇರಬಹುದು, ಇನ್ನೇನೋ ಆಗಿರ್ಬೋದು. ಆ ಥರದ ನೆಟ್ವರ್ಕಿಂದ ಏನಾಗುತ್ತೆ,
ನಮ್ಮ ಪುಸ್ತಕಗಳ ಬಗ್ಗೆ ವಿಮರ್ಶೆಗಳು ಬಂದುಬಿಡಬಹುದು. ಆದರೆ ಅದಕ್ಕಿಂತಲೂ ಚಂದದ ಗಟ್ಟಿಯಾದ ಇನ್ನೊಂದು ಬೆಳಕಿಗೆ ಬಾರದೆ ಕೂಡ ಹೋಗಬಹುದು. ಈ ಥರದ್ದು ನೆಟ್ವರ್ಕಿಂದಾಗಿ ಈ ಥರದ್ದಾಗೋ ಸಾಧ್ಯತೆಗಳು ಇದೆ. ನೆಟ್ವರ್ಕಿಗೆ ಸಂಬಂಧಪಟ್ಟಂತೆ ನಾನು ಹೇಳೋದಾದರೆ, ನನ್ನ ನೆಟ್ವರ್ಕ್ ಆಚೆಗೆ ನನಗೆ ಪ್ರೀತಿ ಸಿಕ್ಕಿದೆ. ನನ್ನ ಒಂದು ಇತ್ತು ನೀವೇನು ಹೇಳ್ತೀರೋ, ಸೊ ಅದ್ರ ಆಚೆಗೆ ಸ್ವೀಕಾರಾರ್ಹ ಆಗಿರೋದು ನಾನು ಖುಷಿ ಇದೆ. ಅದನ್ನ ಕ್ರಾಸ್ ಮಾಡಿದ್ದೀನಿ ಅಥವಾ ಆ ಥರದೊಂದು ಮುಕ್ತ ಸಿಕ್ಕಿದೆ. ನನಗೂ ಆ ಅನುಭವ ಆಗಿದೆ. ಐ ಥಿಂಕ್ ನಮ್ಮ ಇಮ್ಮಿಡಿಯೇಟ್ ಯಾರು ಗೆಳೆಯರು ಅಥವಾ ಯಾರು ಇರ್ತಾರೆ, ಐ ಥಿಂಕ್ ಅವ್ರು ನಮ್ಮ ಓದುಗರಲ್ಲ ಅಂತ ನಂಗೆ ಅನಿಸುತ್ತೆ. ದೇ ಆರ್ ನಾಟ್ ಅವರ್ ರೀಡರ್ಸ್. ನಮಗೆ ಯಾರೋ ಒಬ್ಬರು ಎಲ್ಲೋ ಓದಿ, ನನಗೆ ಇವಾಗ ಎಲ್ಲೊಬ್ಬರು ಸಿಕ್ಕಿದ್ರು, ಸರ್ ನಿಮ್ಮ ಪುಸ್ತಕ ನಾನು ಓದಿದೆ ಅಂತ ಹೇಳಿದ್ರು. ನಂಗೆ ಅವ್ರು ಯಾರು ಪರಿಚಯ ಇರಲಿಲ್ಲ. ಸೊ ಐ ಥಿಂಕ್ ಆ ಥರ. ಆಮೇಲೆ ನಮ್ಮ ಒಂದು ಪುಸ್ತಕ ಬಂದೊಂದು 6 ತಿಂಗಳಾದ್ಮೇಲೆ ಯಾರೋ ಒಬ್ಬರು ಓದಿ ನಮಗೆ ಇಮೇಲ್ ಮಾಡ್ತಾರೆ. ಒಂದು 100 ವರ್ಡ್ಸಲ್ಲಿ ಬರೆದಿರ್ತಾರೆ ಅವ್ರಿಗೆ. ಐ ಥಿಂಕ್ ದೇರ್ ಅವರ್ ರೀಡರ್ಸ್. ನಾನು ಯಾವತ್ತೂ ಬರೀಬೇಕಾದ್ರೆ ಆ ಥರ ಯಾರೋ ಒಬ್ಬ ಒಂದು ಊರಲ್ಲಿ ಒಂದು ಲೈಬ್ರರಿಲಿ ಕೂತ್ಕೊಂಡು ಓದ್ತಾ ಇರ್ತಾನೆ ಅನ್ನೋ ಪ್ರಜ್ಞೆ ಹಿಡ್ಕೊಂಡು ಬರಿತಾ ಇರ್ತೀನಿ ನಾನು. ಐ ಥಿಂಕ್ ಐ ಆಮ್ ರೈಟಿಂಗ್ ಫಾರ್ ಹಿಮ್. ನಾನು ನನ್ನ ಇಲ್ಲಿ ಗೆಳೆಯರಿಗೆ ಫೇಸ್ಬುಕ್ಕಲ್ಲಿ ಲೈಕ್ ಕೊಡೋರಿಗೆ ಇವರಿಗೆ ಯಾರಿಗೂ ನಾನು ಬರೆಯಲ್ಲ. ಒಂದು ಗುರು ಏನು ಹೇಳಬೇಕಿದ್ದೆ, 3:15 ಗಂಟೆಯ ಈ ಗೋಷ್ಠಿ ಇಲ್ಲ 10 ಗಂಟೆಗೆ ಸರಿಯಾಗಿ ಶುರುವಾಯಿತು. ಭಾಳಷ್ಟು ಗಹನವಾದ ವಿಚಾರಗಳನ್ನು ತುಂಬ ಚುಟುಕಾಗಾದರೂ ಕೂಡ ತುಂಬ ಮನಮಟ್ಟುವಂತೆ 3 ಜನ ಮಾತಾಡಿದ್ದಾರೆ. ಅದರಲ್ಲಿ ಬಹುತೇಕ ನಾನು ಅಂದ್ಕೊಳ್ಳೋದು ಹೊಸ ಓದು ಹೊಸ ಬನ್ನಿ ಅನ್ನುವ ಈ ಸಬ್ಜೆಕ್ಟಲ್ಲಿ ಇಷ್ಟು ಮಾತಾಡಿದ್ದನ್ನು ನಮ್ಮನ್ನು ಮುಂದಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದಷ್ಟು ನಾನು ಅಂದ್ಕೊಳ್ಳೋದು ಏನಾದರೂ ಹಾಸನದಲ್ಲಿ ಯಾರು ಅಸಹಾಯಕರಾದಾಗ ಒಂದು ಅಸಹಾಯಕವಲ್ಲದ ಒಂದು ಗುಂಪಿರುತ್ತೆ. ಅದ್ಯಾವುದು ಅಂತಂತಂದರೆ ಹಿರಿಯ ನಾಗರಿಕರ ವೇದಿಕೆ. ಆ ಹಿರಿಯ ನಾಗರಿಕರ ವೇದಿಕೆಗೆ ಸಾಕಷ್ಟು ಜೀವನ ಅನುಭವ ಇರುತ್ತೆ. ಆ ಹಿರಿಯ ನಾಗರಿಕರು ಸಾಕಷ್ಟು ಜೀವನ ಎಲ್ಲ ನೋಡಿ ಒಂದಷ್ಟು ಲೈಫಿಗೆ ಎಷ್ಟು ಸೆಟ್ಲ್ ಬೇಕು ಅಷ್ಟೆಲ್ಲ ಮಾಡ್ಕೊಂಡು ನೆಕ್ಸ್ಟ್ ಈ ಸಮಾಜಕ್ಕೆ ಏನು ಬೇಕು, ಈ ಹಾಸನಕ್ಕೆ ಏನು ಬೇಕು, ಈ ನಾಡಿಗೆ ಏನು ಬೇಕು ಅಂತ ಶಕ್ತವಾಗಿ ಮಾತಾಡ್ತಕ್ಕಂಥವ್ರು ಆ ಹಿರಿಯ ನಾಗರಿಕರು. ಆ ಹಿರಿಯ ನಾಗರಿಕರ ಥರದಲ್ಲೇ ನಮ್ಮ ಹಿರಿಯ ಲೇಖಕರನ್ನು ಕೂಡ ಆಗಲಿ ಅಂತೇಳಿ ನಾವು ಆಶಿಸ್ತಾ ಇವತ್ತಿನ ಗೋಷ್ಠಿಯನ್ನು ತುಂಬ ಶಕ್ತವಾಗಿ ಸಾಕಷ್ಟು ವಿಚಾರಗಳ ಮೇಲೆ ಬೆಳಕನ್ನು ಚೆಲ್ಲಿ ಈ ಗೋಷ್ಠಿಯನ್ನು ನಡೆಸ್ಕೊಟ್ಟಂತಹ ಕುಸುಮ ಐರಳ್ಳಿ, ಸಚಿನ್ ತೀರ್ಥಹಳ್ಳಿ ಮತ್ತು ಗುರುಪ್ರಸಾದ್ ಕಂಟಲ್ಗೆರೆ ಅವರಿಗೆ ವಂದಿಸ್ತಾ ಈ ಗೋಷ್ಠಿಯನ್ನು ಇಲ್ಲಿ ಮುಗಿಸ್ತೀವಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಧನ್ಯವಾದಗಳು ವೇದಿಕೆಗೆ.